ಇವತ್ತು ನಾನು ಕಾರ್ಕಳದ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿದ್ದೀನಿ. ವೆಲ್ಕಮ್ ಟು ರಾಜೇಶ್ವರಿ ಎಜುಕೇಷನ್ ಫೌಂಡೇಶನ್. ವೆಲ್ಕಮ್ ಟು ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್. ಸತತ ಪರಿಶ್ರಮದ ಫಲವಾಗಿ ಇವತ್ತು ಒಳ್ಳೆ ರಿಸಲ್ಟ್ ಬಂದಿದೆ. ಇವತ್ತು ಫಸ್ಟ್ ಇಯರಲ್ಲಿ ಇದ್ದಂಥ ಮಕ್ಕಳು ನಾನು ಮೊನ್ನೆ ಕಂಪೇರ್ ಮಾಡಿದೆ. 10th ಒಂದು 60-65 ತಗೊಂಡವ್ರು ಇವತ್ತು 80-85 ಮಾರ್ಕ್ಸ್ ತಗೊಂಡಿದ್ದಾರೆ ಫಸ್ಟ್ ಇಯರ್ PUCನಲ್ಲಿ. ಪ್ರತಿ ಸ್ಟೂಡೆಂಟಿನ ಮೇಲೆ ಇಂಡಿವಿಜುವಲ್ ಅಟೆನ್ಷನ್ ಕೊಡ್ತಾರೆ. ಓದಿನ ಜೊತೆಯಲ್ಲಿ ಬೇರೆ ಎಲ್ಲ ರೀತಿಯಲ್ಲೂ ಫೆಸಿಲಿಟೀಸ್ ಕೊಡ್ತಾ ಇರೋದ್ರಿಂದ ಓವರಾಲ್ ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ ಆಗ್ತದೆ. ಎಲ್ಲ ಕಾಲೇಜುಗಳಲ್ಲಿ ಅಥವಾ ಎಲ್ಲ ಸ್ಕೂಲ್ಗಳಲ್ಲಿ ಇಲ್ಲದೇ ಇರುವಂಥ ಸ್ಪೋರ್ಟ್ಸ್ಗಳನ್ನು ಕೂಡ ಇಲ್ಲಿಗೆ ತರೋ ಪ್ರಯತ್ನ ಮಾಡಿದ್ದಾರೆ. 10th ನಂದು 69%, ಆದರೆ ಇಲ್ಲಿಗೆ ಬಂದ ಮೇಲೆ 80%. ಪ್ರತಿಯೊಬ್ಬ ಪೇರೆಂಟ್ಸಿಗೆ ಕೂಡ ಅವರ ಮಕ್ಕಳು ಫಸ್ಟ್ ರ್ಯಾಂಕೇ ಬರಬೇಕನ್ನೋದು ಸಮಾಜದಲ್ಲಿರುವಂಥ ಒಂದು ಫೀಲಿಂಗ್ ಇದೆ. ಸೊ ಅದರ ಜೊತೆಗೆ ಹೋಗುವಂಥದ್ದು ಒಂದು ವಿದ್ಯಾಸಂಸ್ಥೆಗೆ ನಮ್ಮ ಕರ್ತವ್ಯ ಕೂಡ. ನ್ಯೂಸ್ ನೆಕ್ಸ್ಟ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರಣೂತ್ ಆರ್ಗಾಣಿಗ. ಇವತ್ತು ನಾನು ಕಾರ್ಕಳದ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿದ್ದೀನಿ. ಈ ವಿದ್ಯಾಸಂಸ್ಥೆಯ ವಿಶೇಷತೆಗಳ ಜೊತೆಗೆ ಈ ವಿದ್ಯಾಸಂಸ್ಥೆಯ ಪರಿಚಯವನ್ನು ನಿಮ್ಮ ಮುಂದೆ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ರಾಜೇಶ್ವರಿ ಎಜುಕೇಷನ್ ಫೌಂಡೇಶನ್. ವೆಲ್ಕಮ್ ಟು ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್. ವಿದ್ಯಾಸಂಸ್ಥೆಯನ್ನು ಪ್ರವೇಶ ಮಾಡ್ತಾ ಇದ್ದ ಹಾಗೆ ವೀಣಾ ಪಾಣಿ, ವಿದ್ಯಾ ಸರಸ್ವತಿ ನಿಮ್ಮನ್ನು ಸ್ವಾಗತ ಮಾಡ್ತಾರೆ. ವಿದ್ಯಾ ಸರಸ್ವತಿಗೆ ಕೈ ಮುಗಿದು ಇಲ್ಲಿನ ಮಕ್ಕಳು ತಮ್ಮ ಪ್ರತಿನಿತ್ಯದ ವಿದ್ಯಾಭ್ಯಾಸವನ್ನು ಆರಂಭ ಮಾಡ್ತಾರೆ. ಇಷ್ಟು ಅದ್ಭುತವಾದಂಥ ಆಂಬಿಯನ್ಸ್ನ ಜೊತೆಗೆ ಅತ್ಯದ್ಭುತವಾದ ಶಿಕ್ಷಣದ ವ್ಯವಸ್ಥೆ ರಾಜೇಶ್ವರಿ ಎಜುಕೇಷನ್ ಫೌಂಡೇಶನ್ನ ಮುಖಾಂತರ ಇಲ್ಲಿನ ಮಕ್ಕಳಿಗೆ ಸಿಗ್ತಾ ಇದೆ. ಇಲ್ಲಿನ ಮಕ್ಕಳಿಗೆ ಎಜುಕೇಷನ್ನ ಜೊತೆಗೆ ಭಾರತೀಯ ಸಂಸ್ಕೃತಿ, ಭಾರತೀಯ ಪರಂಪರೆ, ಭಾರತದ ಹಲವು ವಿಶೇಷಗಳನ್ನು ಕೂಡ ಕಲಿಸುವ ಒಂದು ಅತಿ ದೊಡ್ಡ ಧ್ಯೇಯಕ್ಕೆ, ಒಂದು ದೊಡ್ಡ ಕೆಲಸಕ್ಕೆ ಇಲ್ಲಿನ ವಿದ್ಯಾಸಂಸ್ಥೆ ಕೈ ಹಾಕಿದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಸುಮಾರು 300ಕ್ಕೂ ಅಧಿಕ ಮಕ್ಕಳು ಇಲ್ಲೇ ಉಳಿದುಕೊಂಡು ತಮ್ಮ ಮನೆ ತಂದೆ ತಾಯಿಗಳನ್ನು ಬಿಟ್ಟು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಅವರು ವಾಸಿಸುವಂಥ ಹಾಸ್ಟೆಲ್ ಒಳಗಡೆ ನಾವೀಗ ಪ್ರವೇಶ ಮಾಡೋಣ ಬನ್ನಿ. ವೀಕ್ಷಕರೇ, ಇದು ಇಲ್ಲಿನ ಮಕ್ಕಳು ಉಳಿದುಕೊಳ್ಳುವಂಥ ಹಾಸ್ಟೆಲ್ನ ವ್ಯವಸ್ಥೆ. ಬಂಕರ್ ಬೆಡ್ಗಳಿದೆ. 4 ಜನ ಒಂದು ರೂಮ್ನಲ್ಲಿ ವಾಸಿಸೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಅವರಿಗೆ ಸ್ಟಡಿ ಟೇಬಲ್ಸ್ಗಳನ್ನು ಸಪ್ರೇಟಾಗಿ ಹಾಕ್ಕೊಟ್ಟಿದ್ದಾರೆ. 4 ಸ್ಟಡಿ ಟೇಬಲ್ಸ್. ಇಲ್ಲಿ ಬೆಳಿಗ್ಗೆ 5:30ರಿಂದ 6:15ವರೆಗೆ ಮಕ್ಕಳು ಇಲ್ಲಿ ಎದ್ದವರು ಇಲ್ಲಿ ಓದ್ತಾ ಕೂರಬೇಕು. ಅದು ಎಜುಕೇಷನಲ್ ಅಂದರೆ ಸ್ಟಡಿ ಅವರ್ಸ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಆ ಹೆಚ್ಚು ಕಡಿಮೆ 1 ಗಂಟೆಯ ಕಾಲ ಮಕ್ಕಳು ಸಪ್ರೇಟಾಗಿ ಏಕಾಂತದಲ್ಲಿ ಇಲ್ಲಿ ಓದೋ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಅದ್ರ ಜೊತೆಗೆ 4 ಬಂಕರ್ ಬೆಡ್ಗಳಿದೆ. ಸುಸಜ್ಜಿತವಾದಂಥ ಬಂಕರ್ ಬೆಡ್ಗಳ ಜೊತೆಗೆ 2 ವಾಶ್ರೂಮ್ಸ್ಗಳನ್ನು ಪ್ರೊವೈಡ್ ಮಾಡಿದ್ದಾರೆ. ಸೊ ದಟ್ ಮಕ್ಕಳಿಗೆ ಗಡಿಬಿಡಿ ಆಗೋದು ಬೇಡ. ಮಕ್ಕಳು ಆರಾಮಾಗಿ ಶಾಲೆಗೆ ಹೋಗೋದಕ್ಕೆ ಏನೇನು ಬೇಕೋ ಆ ವ್ಯವಸ್ಥೆಗಳನ್ನು ಇಲ್ಲಿ ಈ ಹಾಸ್ಟೆಲ್ ರೂಮಲ್ಲಿ ಮಾಡಿಕೊಟ್ಟಿದ್ದಾರೆ. ಇದು ಹಾಸ್ಟೆಲ್ ರೂಮ್ನ ವ್ಯವಸ್ಥೆ. ಆದರೆ ಹಾಸ್ಟೆಲ್ನ ಕಿಚನ್ ಹೇಗಿದೆ, ಇಲ್ಲಿನ ಊಟ ಹೇಗಿದೆ, ಊಟದ ಉತ್ಕೃಷ್ಟತೆ ಹೇಗಿದೆ ಅನ್ನೋದನ್ನು ಕೂಡ ನೋಡೋಣ ಬನ್ನಿ. ಹಾಸ್ಟೆಲ್ಗೆ ಬಂದಿದ್ದೀನಿ, ಹಾಸ್ಟೆಲ್ನ ಮೆಸ್ಸಿಗೆ ಬಂದಿದ್ದೀನಿ. ಇಲ್ಲಿ ಫುಡ್ ವ್ಯವಸ್ಥೆ ಹೇಗಿದೆ ಅಂತ ಮಕ್ಕಳಿಗೆ ಬಹುತೇಕ ಪ್ರತಿದಿನವೂ ಒಂದು ಸ್ಪೆಷಲ್ ಮೀಲ್ಗಳನ್ನು ಕೊಡ್ತಾರೆ. ಪ್ರತಿದಿನವೂ ವಿಶೇಷವಾದ ಮೀಲ್. ಅದ್ರ ಜೊತೆಗೆ ನಾನ್ ವೆಜಿಟೇರಿಯನ್ಸ್ ಇದ್ದರೆ ಅವ್ರಿಗೂ ಕೂಡ ನಾನ್ ವೆಜ್ ಊಟದ ಫೆಸಿಲಿಟಿಯನ್ನು ಮಾಡಿಕೊಟ್ಟಿದ್ದಾರೆ. ನಾರ್ಮಲಾಗಿ ವೈಟ್ ರೈಸ್, ಯಾಕಂದರೆ ಎಲ್ಲರೂ ಬಹುತೇಕರು ತಿನ್ನೋದು ವೈಟ್ ರೈಸ್. ಬಟ್ ಕರ್ನಾಟಕದ ಕರಾವಳಿ ಭಾಗಕ್ಕೆ ಬಂದಾಗ ನಾವು ತಿನ್ನುವಂತಹ ಕುಚಲಕ್ಕಿ ಅಂತ ನಾವೇನು ಕರಿತೀವಿ, ಬಾಯ್ಲ್ಡ್ ರೈಸ್ ಅಂತ ಏನು ಕರಿತೀವಿ, ಅದರ ಊಟ ಕೂಡ ಇಲ್ಲಿದೆ. ಅದ್ರ ಜೊತೆಗೆ ಒಂದು ಸಾಂಬಾರು, ಎಲ್ಲ ಅತ್ಯದ್ಭುತವಾದಂಥ ಊಟವನ್ನು ಇಲ್ಲಿ ಕೊಟ್ಟಿದ್ದಾರೆ. ಯಾಕೆ ಅತ್ಯದ್ಭುತ ಅಂತಂದರೆ ಇಲ್ಲಿ ಕೇವಲ ಮಕ್ಕಳು ಮಾತ್ರ ಅಲ್ಲ, ಈ ಶಾಲೆಯಲ್ಲಿ ಶಿಕ್ಷಣವನ್ನು ಕೊಡುವಂಥ ಶಿಕ್ಷಕರು ಕೂಡ ಇಲ್ಲೇ ಊಟ ಮಾಡ್ತಾರೆ. ಸೊ ಅವರಿಗೂ ಕೂಡ ಅದ್ಭುತವಾದಂಥ ಊಟವನ್ನು ಇಲ್ಲಿ ಪ್ರೊವೈಡ್ ಮಾಡಿಕೊಡ್ತಿದ್ದಾರೆ. ಸೊ ಮಕ್ಕಳು ಊಟ ಮಾಡ್ತಿದ್ದಾರೆ. ಕೆಲವು ಮಕ್ಕಳನ್ನ ಮಾತಾಡ್ಸೋಣ ಊಟ ಹೇಗಿದೆ ಅಂತ. ಏನು ಹೆಸರು ನಿಂದು? ಸಾಕ್ಷಿ ವಿ ಶೆಟ್ಟಿ. ಸಾಕ್ಷಿ, ಯಾವ ಊರಿಂದ ನೀವು? ನಾನು ಬೆಂಗಳೂರಿಂದ, ಆದರೆ ಊರು ಇಲ್ಲೇ ಉಡುಪಿ. ಬಟ್ ಇರೋದೆಲ್ಲ ಬೆಂಗಳೂರಲ್ಲಿ. ಓಕೆ, ಈಗ ಇಲ್ಲಿ ಹಾಸ್ಟೆಲಲ್ಲಿ ಇದ್ದೀರಿ. ಊಟ ಹೇಗಿದೆ? ಊಟ ತುಂಬಾನೇ ಚೆನ್ನಾಗಿದೆ. ಪ್ರಿಫರ್ ಬಾಯ್ಲ್ಡ್ ರೈಸ್ ಪ್ರಿಫರ್ ಮಾಡ್ತೀರಾ? ಊರಲ್ಲಿ ಬೆಂಗಳೂರಲ್ಲೂ ಬಾಯ್ಲ್ಡ್ ರೈಸ್ ತಿನ್ನೋದು? ಇಲ್ಲ, ಎರಡೂ ತಿಂತಾ ಇದ್ವಿ. ಬಟ್ ಹೆಲ್ತ್ ಇಂಪಾರ್ಟೆಂಟ್ ಅಲ್ಲ, ನಮ್ಮ ಸ್ಕೂಲವ್ರು ಅಷ್ಟೊಂದು ನೋಡ್ಕೋತಿದ್ದಾರೆ. ದೆನ್ ವೈ ಡೋಂಟ್ ಬಿ ಯೂಟಿಲೈಸ್ ಇಟ್. ಓಕೆ, ಈ ಮಾರ್ನಿಂಗ್ ನಿಮ್ಮ ರೊಟೀನ್ ಏನೇನು ಹಾಸ್ಟೆಲಿಂದ? ರುಟೀನ್ ಬೆಳಗ್ಗೆ 5 ಗಂಟೆಗೆ ಎಬ್ಬಿಸ್ತಾರೆ ಸ್ಟಡಿ ಅವರ್ಸ್ಗೆ. ಆಮೇಲೆ ಯೋಗ ಇದೆ 6:30ಯಿಂದ 7:30 ತನಕ. ಆಮೇಲೆ 6:30ಯಿಂದ 8 ಗಂಟೆ ತನಕ ನಮ್ಮ ಬ್ರೇಕ್ಫಾಸ್ಟ್ ಇರುತ್ತೆ. ಆಮೇಲೆ ನಾವು ರೆಡಿ ಆಗ್ತೀವಿ ನಮ್ಮ ಕಾಲೇಜ್ಗೆ. ಆಮೇಲೆ 9 ಗಂಟೆಯಿಂದ 5 ಗಂಟೆ ತನಕ ನಮ್ಮ ಕಾಲೇಜ್ ನಡೆಯುತ್ತೆ. ದೆನ್ ವಿ ಹ್ಯಾವ್ ಅವರ್ ಬ್ರೇಕ್. ಇವಾಗ ನಾವು 12th ಸ್ಟ್ಯಾಂಡರ್ಡಲ್ಲಿ ಇರೋದ್ರಿಂದ ಇದು ಡೌಟ್ಸ್ ಕ್ಲಿಯರಿಂಗ್ ಸೆಷನ್ಸ್ ಎಲ್ಲ ಇದೆ ನಮ್ಗೆ ಇವಾಗ. ಇಲ್ಲಾಂದರೆ ಗೇಮ್ಸ್ ಇರ್ತಿತ್ತು ನಾರ್ಮಲಿ ಫ್ರಮ್ 5:30 to 6:30. ಆಮೇಲೆ ಭಜನೆ ಇದೆ.
ತುಂಬ ಲೈಕ್ ತುಂಬ ರಿಫ್ರೆಶ್ ಆಗುತ್ತೆ ಭಜನೆಗಳೆಲ್ಲ ನಮಗೆ. ಆಮೇಲೆ ವಿ ಹ್ಯಾವ್ ಅವರ್ ಫುಡ್ ಮತ್ತು ಸ್ಟಡಿ ಅವರ್ಸ್ ಹಾಕ್ತಾರೆ. ಮತ್ತೊಬ್ಬರು ವಿದ್ಯಾರ್ಥಿನಿ ಇದ್ದಾರೆ ನನ್ನ ಜೊತೆಗೆ, ಅವ್ರನ್ನ ಮಾತಾಡಿಸ್ತೀನಿ. ನಮಸ್ಕಾರ, ನಿಮ್ಮ ಹೆಸರು? ರಶ್ಮಿ. ರಶ್ಮಿ, ಎಲ್ಲಿಂದ ಬಂದಿರೋದು ಇಲ್ಲಿ? ಚಿಕ್ಕಮಗಳೂರು. ಯಾವ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀರಿ ಇಲ್ಲಿ? ನಾನು ಸೆಕೆಂಡ್ ಪಿ. ಸೆಕೆಂಡ್ PU. ಓಕೆ, ಹಾಸ್ಟೆಲಲ್ಲೇ ಇರ್ತೀವಿ. ಓಕೆ, ಹೇಗನ್ಸುತ್ತೆ ನಮ್ಮ ಊರು, ನಮ್ಮ ಈ ಪರಿಸರ, ನಮ್ಮ ಕ್ಯಾಂಪಸ್ ಹಾಸ್ಟೆಲ್? ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಸಿಟಿನೇ ತುಂಬ ದೂರ ಇರೋದ್ರಿಂದ ದೇರ್ ಇನ್ ಅ ವೆರಿ ಗುಡ್ ಎನ್ವಿರಾನ್ಮೆಂಟ್, ಕಾಮ್ ಆಗಿರುತ್ತೆ. ಆ್ಯಂಡ್ ಇವರು ತುಂಬ ಓದಿನ ಜೊತೆಯಲ್ಲಿ ಬೇರೆ ಎಲ್ಲ ರೀತಿಯಲ್ಲೂ ಫೆಸಿಲಿಟೀಸ್ ಕೊಡ್ತಾ ಇರೋದ್ರಿಂದ ಓವರ್ ಆಲ್ ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ ಆಗ್ತಾ ಇದೆ. ಇದು ಫಸ್ಟ್ PU ಬ್ಯಾಚ್ ಅಲ್ವಾ ನಿಮ್ಮದು? ಇಲ್ಲಿ ಮೊದಲು PUನೇ ಇರಲಿಲ್ಲ, ಸೊ ನೀವು ಇಲ್ಲಿಗೆ ಜಾಯ್ನ್ ಆಗಿದ್ದೀರಿ. ಸೊ ಏನು ಧೈರ್ಯ? ಆ್ಯಕ್ಚುಲಿ 10th ಐ ಗಾಟ್ ಅ ವೆರಿ ಗುಡ್ ಪರ್ಸೆಂಟೇಜ್, 98.5. ಇಲ್ಲೇ ಓದಿದ್ದ 10th? ಇಲ್ಲ ಆಯ್ತಾ, ಬೇರೆ ಕಡೆ? ಬೇರೆ ಕಡೆ ಓದಿ ಬಂದಿತ್ತು. ಬಟ್ ಎಲ್ಲೋ ಒಂದು ಕಡೆ ನಂಬಿಕೆ ಇತ್ತು, ಒಳ್ಳೆ ಕೋಚಿಂಗ್ ಕೊಡ್ತಾರೆ. ಅವ್ರನ್ನ ಮೀಟ್ ಆದಾಗ ಅವ್ರ ಮಾತಲ್ಲೇ ಒಂದು ನಂಬಿಕೆ ಕಾಣಿಸುತ್ತಲ್ಲ. ಓಕೆ, ಸೊ ಜಾಯ್ನ್ ಆದೆ ಆ್ಯಂಡ್ ವಿ ಗಾಟ್ ಅ ವೆರಿ ಗುಡ್ ಕೋಚಿಂಗ್. ಫಸ್ಟ್ ಇಯರ್ ಓನ್ಲಿ ವಿ ಗಾಟ್ ಕೋಚಿಂಗ್. ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ವಿ ಆರ್ ವೆರಿ ವೆಲ್ ಕ್ವಾಲಿಫೈಡ್ ಟೀಚರ್ಸ್, PhD ಮಾಡಿರೋರು. ಸೊ ವೆರಿ ಗುಡ್ ಟೀಚಿಂಗ್ ಸ್ಟಾಫ್. ಓಕೆ. ಫುಡ್ ಬಗ್ಗೆ ಏನು ಅನ್ಸುತ್ತೆ? ನಿಮ್ಮ ಫುಡ್ಡೇ ಡಿಫ್ರೆಂಟು, ನಮ್ಮ ಫುಡ್ಡೇ ಡಿಫ್ರೆನ್ಸು. ಚಿಕ್ಕಮಗಳೂರಲ್ಲಿ ಆಲ್ಮೋಸ್ಟ್ ಹೀಗೆ ಇರುತ್ತೆ ಫುಡ್, ಬಟ್ ಸ್ಟಿಲ್ ಇಲ್ಲಿ ಆ್ಯಸ್ ಅ ಹಾಸ್ಟೆಲ್ ಅಂತ ಕನ್ಸಿಡರ್ ಮಾಡಿದಾಗ ಗುಡ್ ಕ್ವಾಲಿಟಿ ಫುಡ್ ಕೊಡ್ತಾರೆ ಬೇರೆ ಹಾಸ್ಟೆಲ್ಸ್ಗೆ ಕಂಪೇರ್ ಮಾಡಿದ್ರೆ. ಆ್ಯಸ್ ಐಆಪ್ಸು ತುಂಬ ನಾನ್ ವೆಜ್ ಕೊಡೋದಾಗಿರ್ಬೋದು, ವಿತ್ ರೈಸ್ ಮತ್ತು ಡಿಫ್ರೆಂಟ್ ಫುಡ್ ತುಂಬ ಚೆನ್ನಾಗಿದೆ. ಓಕೆ, ವಾರ್ಡನ್ಸ್ ಎಲ್ಲ ಸ್ವಲ್ಪ ಸ್ಟ್ರಿಕ್ಟು ಅಂತ ಸಾಮಾನ್ಯವಾಗಿ ಹಾಸ್ಟೆಲಲ್ಲಿ ಕೇಳೋ ಇದಲ್ವಾ? ಇಲ್ಲಿ ವಾರ್ಡನ್ಸ್ ಹೇಗಿದ್ದಾರೆ? ತುಂಬ ಲೈವ್ಲಿ, ಅಂದರೆ ನಮ್ಗೆ ಎಷ್ಟು ಬೇಕು ಅಷ್ಟರಲ್ಲಿ ಇರ್ತಾರೆ. ತುಂಬ ಸಪೋರ್ಟಿವ್ ಆಗಿದ್ದಾರೆ, ಕೇರ್ ತಗೊಳ್ತಾರೆ. ನಿಮ್ಮ ರಾಮನಗರದಲ್ಲಿ ಓದಿರೋ ಸ್ಕೂಲ್ಗೂ ಮತ್ತು ಇಲ್ಲಿ ಬಂದ ಮೇಲೆ ನಮ್ಮ ಉಡುಪಿ ಡಿಸ್ಟಿಕಲ್ಲಿರೋ ಕಾರ್ಕಳದ ನಮ್ಮ ಈ ಕಾಲೇಜ್ಗೂ ಏನು ಡಿಫ್ರೆನ್ಸ್ ಅನಿಸುತ್ತೆ? ಎಜುಕೇಷನಲ್ಲಿ ತುಂಬ ಡಿಫ್ರೆನ್ಸ್ ಇದೆ. ಓಕೆ, ಯಾವ ಥರ ಡಿಫ್ರೆನ್ಸು? ಲೈಕ್ ಇಲ್ಲಿ ಇಂಡಿವಿಜುವಲ್ ಆಗಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಒಂದೊಂದು ಸ್ಟೂಡೆಂಟ್ಗೂ ಇಂಡಿವಿಜುವಲ್ ಆಗಿ ಎಲ್ಲ ಸಬ್ಜೆಕ್ಟಲ್ಲೂ ಕಾನ್ಸಂಟ್ರೇಟ್ ಮಾಡ್ತಾರೆ. ಅಲ್ಲಾಗಿದ್ರೆ ಏಕಬಿಟ್ಟಿ, ಅಂದರೆ ಒಂದು ಚಾಪ್ಟರ್ ಕಂಪ್ಲೀಟ್ ಮಾಡಬೇಕಾಯ್ತು, ಮಾಡ್ತಿದ್ರು, ಹೋಗ್ತಿದ್ರು. ಬಟ್ ಇಲ್ಲಿ ಅರ್ಥ ಆಗಿದ್ಯಾ, ಆಮೇಲೆ ಏನಾದರೂ ಡೌಟ್ ಇದ್ದರೆ ಕೇಳಿ ಅಂತಲೂ ಹೇಳ್ಕೊಟ್ಟೆವು. ಸಂಜೆವರೆಗೂ ಸ್ಟಡಿ ಅವರ್ ಮಾಡಿಸಿ, ಆಮೇಲೆ ಇಲ್ಲೆಲ್ಲ ಬಂದಿರೋದು ಅಂದರೆ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಬಂದಿರೋದು, ಯಾವುದೇ ರೀತಿ ಲೋಕಲ್ ಟೀಚರ್ಸಿಂದ ಫುಲ್ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಬಂದಿರೋದು. ಸೊ ಹಂಗಾಗಿ ನೀಟಾಗಿ ಸರ್, ಎಷ್ಟು ಪರ್ಸೆಂಟೇಜ್ ತೆಗೆದಿರಿ 10th ನೀವು? 10th ನಂದು 69%. ಹೌದು. ಆದರೆ ಇಲ್ಲಿಗೆ ಬಂದಮೇಲೆ 80%. ಫಸ್ಟ್ PU 80% ತೆಗೆದಿದ್ದೀರಿ. ಸೊ ನೀವು ಚೆನ್ನಾಗಿ ಓಡ್ತಾ ಇದ್ದೀರಿ ಈಗ. ಹಾಂ, ಓಕೆ, ನೈಸ್. ಸೊ 69% 10th ತೆಗೆದಿದ್ದ. ಈ ಶಾಲೆಗೆ ಬಂದ ನಂತರ ಇವರ ಪರ್ಸೆಂಟೇಜ್ 80 ಆಗಿದೆ. ಸೊ ಈಗ ಸೆಕೆಂಡ್ PUCಯಲ್ಲಿದ್ದಾರೆ. ಈ ಸಲ 90 ತೆಗಿತೀರಾ? 90+. 90+ ತೆಗಿದ್ದೀನಿ. ವೆರಿ ಗುಡ್, ಆಲ್ ದ ವೆರಿ ಬೆಸ್ಟ್. ಆಯ್ತಾ? ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಈ ಕ್ಯಾಂಪಸ್ಸನ್ನು ಎಂಟ್ರಿ ಆಗ್ತಾ ಇದ್ದಾಗೆ ಮೊದಲೇ ನಿಮ್ಮನ್ನು ಸ್ವಾಗತ ಮಾಡೋದು ಈ ರಾಜೇಶ್ವರಿ ಗೋಮಂದಿರ, ರಾಜೇಶ್ವರಿಯ ಗೋಶಾಲೆ. ಇಲ್ಲಿರುವ ಈ ಗೋಮಂದಿರದಲ್ಲಿರುವಂಥ ಗೋಗಳಿಂದಲೇ ಕರೆದ ಹಾಲುಗಳನ್ನು ಮಕ್ಕಳಿಗೆ, ಅಂದರೆ 300 ಮಕ್ಕಳೇನು ಇಲ್ಲಿ ಹಾಸ್ಟೆಲಲ್ಲಿ ಎಜುಕೇಷನ್ ಮಾಡ್ತಿದ್ದಾರೆ, ಅಷ್ಟೂ ಮಕ್ಕಳಿಗೆ ಈ ದನದ ಹಾಲನ್ನೇ ಕೊಡಲಾಗುತ್ತೆ. ಎಲ್ಲ ಹಾಲಿನ ಪ್ರಾಡಕ್ಟ್ಗಳಿಗೆ ಇದೇ ಹಾಲನ್ನೇ ಬಳಕೆ ಮಾಡಲಾಗುತ್ತೆ. ಇದು ಒನ್ ಆಫ್ ಅ ಕೈಂಡ್. ಇಡೀ ದೇಶದಾದ್ಯಂತ ಇರುವಂಥ ವಿದ್ಯಾಸಂಸ್ಥೆಗಳಲ್ಲಿ ಮೇ ಬಿ ಇದು ಫಾರ್ ದ ಫಸ್ಟ್ ಟೈಮ್, ಮೊಟ್ಟ ಮೊದಲ ಬಾರಿಗೆ ಇಲ್ಲೇ ಒಂದು ಇನ್ ಹೌಸ್ ಗೋಮಂದಿರವನ್ನು ಇಟ್ಕೊಂಡು ಗೋಮಂದಿರದ ಗೋವುಗಳಿಂದ ಕರೆದಂಥ ಹಾಲುಗಳಿಂದ ಮಕ್ಕಳ ಹೊಟ್ಟೆ ತುಂಬಿಸ್ತಾ ಇರೋದು. ಸಾಮಾನ್ಯವಾಗಿ ಸ್ಪೋರ್ಟ್ಸ್ ಅನ್ನುವಂಥದ್ದು ಕರಿಕ್ಯುಲಮ್ನ ಒಂದು ಭಾಗ, ಅದಕ್ಕೆ ಒಂದು ವಿಶೇಷವಾದ ಒತ್ತನ್ನು ಕೊಟ್ಟಿದ್ದಾರೆ. ಬಹುತೇಕ ಎಲ್ಲ ಕಾಲೇಜುಗಳಲ್ಲಿ ಅಥವಾ ಎಲ್ಲ ಸ್ಕೂಲ್ಗಳಲ್ಲಿ ಇಲ್ಲದೇ ಇರುವಂಥ ಸ್ಪೋರ್ಟ್ಸ್ಗಳನ್ನು ಕೂಡ ಇಲ್ಲಿಗೆ ತರೋ ಪ್ರಯತ್ನ ಮಾಡಿದ್ದಾರೆ. ವಾಲಿಬಾಲ್, ಬಾಸ್ಕೆಟ್ಬಾಲ್, ಕ್ರಿಕೆಟು ಸೇರಿದಂತೆ ಬೇರೆ ಬೇರೆ, ಜೊತೆಗೆ ರನ್ನಿಂಗ್ ಟ್ರ್ಯಾಕ್ ಕೂಡ ರೆಡಿ ಆಗ್ತಿದೆ. ನನ್ನ ಬ್ಯಾಕ್ಗ್ರೌಂಡಲ್ಲಿ ನೀವು ನೋಡಿದ್ರೆ ಒಂದು ಅದ್ಭುತವಾದ ವಿಶಾಲವಾದಂಥ ಒಂದು ಕ್ರೀಡಾಂಗಣ ಇದೆ. ವಿಶಾಲವಾಗಿದೆ ಅಂತಂದರೆ ಇಲ್ಲಿ ಆರಾಮಾಗಿ ಒಂದು 75 yards ಕ್ರಿಕೆಟ್ ಟೂರ್ನಮೆಂಟ್ ಮಾಡೋದಕ್ಕೆ ಬೇಕಾಗುವ ಎಲ್ಲ ವ್ಯವಸ್ಥೆಗಳಿರುವಂಥ ಅದ್ಭುತವಾದಂಥ ಕ್ರೀಡಾಂಗಣ ಇದೆ. ಅದ್ರ ಜೊತೆಗೆ ಇಲ್ಲೇ ಕೆಳಗಡೆ ಹೋದರೆ ಇನ್ನೂ ಹಾಕಿ ಬಗ್ಗೆ ಅವರಿಗೆ ಟ್ರೈನಿಂಗ್ ಕೊಡಲಾಗುತ್ತೆ. ಪ್ರತಿದಿನ ಸಂಜೆ ಪ್ರತಿ ವಿದ್ಯಾರ್ಥಿ ಹಾಸ್ಟೆಲಲ್ಲಿರೋರು ಅಲ್ಲಿ ಹೋಗಿ ಒಂದು ಗಂಟೆ ಆಟ ಆಡಲೇಬೇಕು ಅನ್ನುವಂಥ ರೂಲ್ಸ್ಗಳ ಜೊತೆಗೆ, ಅಂದರೆ ಎಕ್ಸಾಮ್ ಟೈಮನ್ನು ಹೊರತುಪಡಿಸಿ ಬೇರೆ ಎಲ್ಲ ಟೈಮಲ್ಲೂ ಅವ್ರು ಅಲ್ಲಿ ಹೋಗಬೇಕು, ಅಲ್ಲಿ ಆಟ ಆಡಲೇಬೇಕು. ಒನ್ ಆಫ್ ದ ಗೇಮನ್ನು ಅವ್ರು ಚೂಸ್ ಮಾಡಬೇಕು. ಆ ಗೇಮ್ ಜೊತೆಗೆ ಏನಾದರೂ ಒಂದು ಪರಿಣಿತಿ ಸಾಧಿಸೋದಕ್ಕೆ ಇಲ್ಲಿನ ಶಾಲೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ.
ರಾಜೇಶ್ವರಿ ಸ್ಕೂಲ್ನಲ್ಲಿ ಎಜುಕೇಷನ್ನ ಜೊತೆಗೆ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ಗೂ ಕೂಡ ಅಷ್ಟೇ ಈಕ್ವಲ್ ಪ್ರಿಫರೆನ್ಸ್ಗಳನ್ನು ಕೊಡಲಾಗುತ್ತೆ. ಇಲ್ಲಿ ಕೇವಲ ಅಂದರೆ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ಗಳು ಮಾತ್ರ ಅಲ್ಲದೆ ಥಿಯರಿ ಸಬ್ಜೆಕ್ಟ್ಗಳಿಗೂ ಕೂಡ ಪ್ರಾಕ್ಟಿಕಲ್ ನಾಲೆಜನ್ನು ಕೊಡುವಂಥ ಪ್ರಯತ್ನ ಮಾಡ್ತಾರೆ. ಸ್ಪೆಷಲೈಸ್ಡ್ ಲ್ಯಾಬ್ಸ್ಗಳ ಮುಖಾಂತರ ಸ್ಪೆಷಲೈಸ್ಡ್ ಟೀಚರ್ಸ್, ಸ್ಪೆಷಲೈಸ್ಡ್ ಸ್ಟಾಫ್ಸ್ಗಳು ಇಲ್ಲಿನ ಮಕ್ಕಳಿಗೆ ಅದು ಯಾವುದೇ ಕಬ್ಬಿಣದ ಕಡಲೆ ಇದ್ರೂ ಕೂಡ ಅದನ್ನು ಭಾಳ ಸುಲಭವಾಗಿ ಅರ್ಥ ಆಗೋ ರೀತಿಯಲ್ಲಿ ಇಲ್ಲಿನ ವಿದ್ಯಾರ್ಥಿಗಳಿಗೆ ಪಾಠವನ್ನು ಇಲ್ಲಿನ ಶಿಕ್ಷಕರು ಮಾಡಿಕೊಡ್ತಾರೆ ಅನ್ನೋದು ಇಲ್ಲಿನ ಒಂದು ಸ್ಪೆಷಾಲಿಟಿ. ಸೊ ಇಲ್ಲಿನ ಶಿಕ್ಷಕ ವರ್ಗವು ಕೂಡ ವೆಲ್ ಎಕ್ವಿಪ್ಡ್ ವಿತ್ ನಾಲೆಜ್. ಇಲ್ಲಿ ಬೇಕಾಗುವಂಥ ಮಕ್ಕಳಿಗೆ ಬೇಕಾಗುವಂಥ ಕರಿಕ್ಯುಲಮ್ ಮತ್ತು ಎಕ್ಸ್ಟ್ರಾ ಕರಿಕ್ಯುಲಮ್ಗೆ ಬೇಕಾಗುವಂಥ ಎಲ್ಲ ವಿಚಾರಗಳ ಬಗ್ಗೆ ಚೆನ್ನಾಗಿ ನಾಲೆಜ್ ಇರುವಂತಹ PhD ಮಾಡಿರುವಂಥ ಡಾಕ್ಟರೇಟ್ ಪದವಿಗಳನ್ನು ಪಡೆದಿರುವಂತಹ ಶಿಕ್ಷಕರನ್ನೇ ಈ ಶಾಲೆಯ ಪ್ರಮುಖ ಬೋಧಕ ವೃಂದವಾಗಿ ಆಯ್ಕೆ ಮಾಡಿಕೊಂಡಿರೋದು ಇಲ್ಲಿನ ಉನ್ನತಿಗೆ ಕಾರಣ, ಇಲ್ಲಿನ ಮಕ್ಕಳ ಪ್ರಗತಿಗೆ ಕಾರಣ, ಇಲ್ಲಿನ ಅತ್ಯದ್ಭುತ ರಿಸಲ್ಟ್ಗೂ ಕೂಡ ಅದೇ ಕಾರಣ. ಇದು ರಾಜೇಶ್ವರಿಯ ಕಂಪ್ಯೂಟರ್ ಎಜುಕೇಷನ್ ಸೆಂಟರ್. ಇಲ್ಲಿ 1ನೇ ಕ್ಲಾಸಿಂದ ಹಿಡಿದು ಅಪ್ ಟು 12th ಕ್ಲಾಸ್ವರೆಗೂ ಎಲ್ಲ ಮಕ್ಕಳಿಗೆ ಇಂಡಿವಿಜುವಲ್ ಎಜುಕೇಷನನ್ನು ವಿತ್ ಕಂಪ್ಯೂಟರ್ ಕೊಡ್ತಿದ್ದಾರೆ. ಅರೌಂಡ್ 40 ಸಿಸ್ಟಮ್ಸ್ಗಳನ್ನು ಇಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. ಇಲ್ಲಿ ಕೇವಲ ಕಂಪ್ಯೂಟರ್ ಅಂದರೆ ನಾರ್ಮಲ್ ಕಂಪ್ಯೂಟರ್ ವರ್ಕ್ ಮಾಡೋದಕ್ಕಿಂತ ಕಂಪ್ಯೂಟರ್ನ ಕೋಡ್ ಲ್ಯಾಂಗ್ವೇಜ್ಗಳನ್ನು ಭಾಳ ಚೆನ್ನಾಗಿ ಹೇಳ್ಕೊಡುವಂಥ ಕೆಲಸ ನಡೀತಾ ಇದೆ. ಐ ಥಿಂಕ್ ಇದು ಪೈಥಾನ್ ನಡೀತಾ ಇದೆ ಅಲ್ಲ ಸರ್? ಪೈಥಾನ್ ಕ್ಲಾಸ್ ಸಾಮಾನ್ಯವಾಗಿ ಇದನ್ನು ಕಂಪ್ಯೂಟರ್ ಸೈನ್ಸ್ ಸ್ಪೆಸಿಫಿಕೇಶನ್ ತಗೊಳ್ಳುವಂಥ BSc ಅವ್ರಿಗೆ ಮಾತ್ರ ಹೇಳ್ಕೊಡ್ತಾರೆ. ಬಟ್ ಇಲ್ಲಿ 2nd PUC ಅವ್ರಿಗೂ ಕೂಡ ಪೈಥಾನ್ ಸೇರಿದಂತೆ ಬೇರೆ ಜಾವಾ ಪ್ಲಸ್ ಎಲ್ಲ ಸ್ಕ್ರಿಪ್ಟ್ಗಳನ್ನು ಹೇಳಿಕೊಡೋ ಕೆಲಸ ಮಾಡ್ತಿದ್ದಾರೆ. ಸೊ ದ್ಯಾಟ್ ಮಕ್ಕಳು ವೆಲ್ ಎಕ್ವಿಪ್ಡ್ ವಿತ್ ಕಂಪ್ಯೂಟರ್, ಬೇರೆ ಮುಂದಿನ ದಿನದಲ್ಲಿ ಅವ್ರಿಗೆ ಯಾವುದೇ ಟೈಮಲ್ಲಿ ಇದರ ಅಗತ್ಯತೆ ಬಂದಾಗಲೂ ಅವ್ರಿಗೆ ಅದು ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಪೈಥಾನ್ ಸೇರಿದಂತೆ ಬೇರೆ ಬೇರೆ ಕಂಪ್ಯೂಟರ್ ಎಜುಕೇಷನನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಅದಕ್ಕೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಭಾಳ ವಿಶೇಷ ಅಂತ ಹೇಳ್ಬೋದು. ನಾನು ಇಲ್ಲಿನ ವೈಸ್ ಪ್ರಿನ್ಸಿಪಲ್ ಅವ್ರನ್ನ ಮಾತಾಡ್ಸೋಣ ಅಂತ ಬಂದೆ. ಅವರು ಒಂದು ಕ್ಲಾಸ್ ರೂಮಲ್ಲಿ ಪಾಠ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು. ಸೊ ದಟ್ ಕ್ಲಾಸ್ ರೂಮ್ನು ತೋರಿಸ್ದಂಗೆ ಆಗುತ್ತೆ. ಬನ್ನಿ ಕ್ಲಾಸ್ ರೂಮ್ಗೆ ಹೋಗೋಣ. ವೈಸ್ ಪ್ರಿನ್ಸಿಪಲ್ ಇಲ್ಲಿ ಪಾಠ ಮಾಡ್ತಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ. ಇವರು ಇಲ್ಲಿನ ವೈಸ್ ಪ್ರಿನ್ಸಿಪಲ್, ಅವರು ಡಾಕ್ಟರೇಟ್ ಪದವೀಧರರು ಕೂಡ. ಮೇಡಮ್, ನಮ್ಮ ಈ ಸ್ಕೂಲ್ ಯಾಕೆ ಸ್ಪೆಷಲ್, ಯಾಕೆ ವಿಶೇಷ? ಇಲ್ಲಿ ನಾವು ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೇವೆ. ಸೊ ಸ್ಟಡೀಸ್ ಜೊತೆಗೆ ಅವರಿಗೆ ಬೇರೆ ಕಲ್ಚರಲ್ ಆಗ್ಬೋದು, ಸ್ಪೋರ್ಟ್ಸ್ ಆಗ್ಬೋದು, ಅದಕ್ಕೂ ಈಕ್ವಲ್ ವೇಟೇಜ್ ಕೊಡ್ತೇವೆ. ನಾವು ನಮ್ಮ PU ಮಕ್ಕಳನ್ನು ನೋಡೋದಾದ್ರೆ ಅವರಿಗೆ ರೆಗ್ಯುಲರ್ ಕ್ಲಾಸ್ ಜೊತೆಗೆ ಕೋಚಿಂಗ್ ಕ್ಲಾಸ್ ಕೂಡ ನಡೀತಾರೆ. ಸೊ ಅವ್ರು ಏನು ಫಸ್ಟ್ ಇಯರಲ್ಲಿ ಕಲಿತಾರೆ ಅಥವಾ ಸೆಕೆಂಡ್ ಇಯರಲ್ಲಿ ಕಲಿತಾರೆ ಅದಕ್ಕೆ ತಕ್ಕ ಹಾಗೆ ಕೋಚಿಂಗ್ ಕ್ಲಾಸ್ ಕೂಡ ಒಟ್ಟಿಗೆ ಆಗುತ್ತೆ. ಸೊ ಫಸ್ಟ್ ಇಯರ್ದು ಕೋಚಿಂಗ್ ಆ್ಯಂಡ್ ಥಿಯರಿ ಕ್ಲಾಸ್ ಕಲಿತ ಮೇಲೆ ನೆಕ್ಸ್ಟಿಗೆ ಅವರು ಸೆಕೆಂಡ್ ಇಯರಿಗೆ ಹೋಗ್ತಾರೆ. ಸೊ ಅದರ ಜೊತೆಗೆ ನಾವು ಪ್ರತಿ ಸ್ಟೂಡೆಂಟಿನ ಮೇಲೆ ಇಂಡಿವಿಜುವಲ್ ಅಟೆನ್ಷನ್ ಕೊಡ್ತೇವೆ. ಸೊ ಅದು ನಮ್ಮ ಪ್ರಕಾರ ಅದೊಂದು ಹೈಲೈಟ್ ಅಂತ ಹೇಳ್ಬೋದು. ಸೊ ಪ್ರತಿ ಸ್ಟೂಡೆಂಟಿಗೆ ಅವ್ರಿಗೇನು ಪ್ರಾಬ್ಲಮ್ಸ್ ಇದೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಟೀಚಿಂಗ್ ಮೆಥಡ್ ಆ ಥರ ನಾವು ಚೇಂಜ್ ಕೂಡ ಮಾಡ್ತೇವೆ. ಸೊ ಪ್ರತಿ ಸ್ಟೂಡೆಂಟು ಕೂಡ ನಮ್ಗೆ ಇಂಪಾರ್ಟೆಂಟೆ. ಸೊ ಯಾರನ್ನು ನಾವು ಅಂದರೆ ಇಂಟೆಲಿಜೆಂಟ್ ಸ್ಟೂಡೆಂಟ್ ಅಥವಾ ಡಲ್ ಸ್ಟೂಡೆಂಟ್ ಅಂತ ಆ ಥರ ಏನು ಬೈಫಿಕೇಟ್ ಮಾಡ್ತಾ ಇಲ್ಲ. ಸೊ ನಮಗೆ ಎಲ್ಲ ಮಕ್ಕಳು PUC ಆದ ಮೇಲೆ ಮುಂದೆ ಏನಾದರೂ ಅವರ ಭವಿಷ್ಯದಲ್ಲಿ ಒಂದು ಉತ್ತಮ ಪ್ರಜೆಗಳಾಗಬೇಕು ಅಂತ ನಮ್ಮ ಹಂಬಲ. ಅದಕ್ಕೋಸ್ಕರ ನಾವು ನಮ್ಮ ಎಲ್ಲ ಸಾಧ್ಯವಾದಷ್ಟು ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಮ್ಯಾಮ್, 5 to 15 ಇಸ್ ದ ಏಜ್ ವೇರ್ ಗ್ರಾಸ್ಪಿಂಗ್ ಪವರ್ ಇಸ್ ಮೋರ್ ಅಂತ ಒಂದು ಸಾಮಾನ್ಯವಾದಂಥ ಮಾತಿದೆ. ಸೊ ಪ್ರೈಮರಿ ಎಜುಕೇಷನಲ್ಲಿ ರಾದರ್ ದನ್ ಎಜುಕೇಷನ್ ಬೇರೆ ಏನೇನು ನಮ್ಮ ಸ್ಕೂಲಲ್ಲಿ ಸಿಗುತ್ತೆ? ನಾನು ಆಗಲೇ ಹೇಳಿದ ಹಾಗೆ ಸ್ಪೋರ್ಟ್ಸ್ ಮತ್ತು ಕಲ್ಚರ್ ಎರಡೂ ಆ್ಯಕ್ಟಿವಿಟೀಸಿಗೆ ನಮಗೆ ಶೆಡ್ಯೂಲ್ಡ್ ಟೈಮಿಂಗ್ ಇದೆ. ಈಗ ಮಕ್ಕಳದ್ದು ಹೇಳೋದಾದ್ರೆ ಈಗ 4:45 ತನಕ ಅವರಿಗೆ ಕ್ಲಾಸಸ್ ಇರುತ್ತೆ ರೆಗ್ಯುಲರ್ ಆಗಿ. ಅದಾದಮೇಲೆ 5:15ರಿಂದ 6:30 ತನಕ ಪ್ರತಿದಿನ ಅವರಿಗೆ ಆಟ ಆಡುವ ಇಲ್ಲಿ ವ್ಯವಸ್ಥೆ ಇದೆ. ಸೊ ಮಕ್ಕಳದ್ದು ಈಗ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇರ್ಬೋದು ಅಥವಾ ಅವರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇದ್ದರೆ ಅಥವಾ ಅವರಿಗೆ ಸ್ವಲ್ಪ ಫಿಸಿಕಲ್ ಫಿಟ್ನೆಸ್ ಬರಬೇಕಾದ್ರೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ಅದನ್ನು ಸಹ ನಾವೊಂದು ರೆಗ್ಯುಲರ್ ಟೈಮ್ ಟೇಬಲ್ ಥರನೇ ಮಾಡ್ತೆ. ಆಮೇಲೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಬಗ್ಗೆ ಹೇಳೋದಾದರೆ ಈಗ ಮಂಗಳವಾರ ಒಂದು 2 ಗಂಟೆಗಳಷ್ಟು ಕಾಲ ಅದೊಂದು ಟೈಮ್ ಟೇಬಲಲ್ಲೇ ಇದೆ. ಅಲ್ಲಿ ಮಕ್ಕಳು ಅವರಿಗೆ ಯಾವ ಕಲ್ಚರಲ್ ಫಾರ್ಮ್ ಬಗ್ಗೆ ಇಷ್ಟ ಇದೆ ಅದರಲ್ಲಿ ಅವರು ಟ್ರೈನಿಂಗ್ ಪಡ್ಕೊಳ್ಬೋದು. ಈಗ ಕರ್ನಾಟಕ ಮ್ಯೂಸಿಕ್ ಇದೆ, ಹಿಂದೂಸ್ತಾನಿ ಮ್ಯೂಸಿಕ್, ತಬಲಾ, ಫ್ಲೂಟ್, ಯಕ್ಷಗಾನ, ಭರತನಾಟ್ಯ ಮತ್ತು ಸ್ಯಾಕ್ಸೋಫೋನ್, ಹಾಗೆ ಬಹಳಷ್ಟು ಆ ಥರ ಆ್ಯಕ್ಟಿವಿಟೀಸ್ ಇದೆ. ಸೊ ಮಕ್ಕಳಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದರಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಅದು ಇಡೀ ವರ್ಷ ನಡೆಯುತ್ತೆ. ಇಷ್ಟೆಲ್ಲ ಸೌಲಭ್ಯಗಳನ್ನು ಕೊಟ್ಟಿರುವಂಥ ರಾಜೇಶ್ವರಿ ಎಜುಕೇಷನ್ ಫೌಂಡೇಶನ್, ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಇಲ್ಲಿನ ಸಂಸ್ಥಾಪಕರಾಗಿರುವ ದೇವಿಪ್ರಸಾದ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಮೊದಲಿಗೆ ಈ ರಾಜೇಶ್ವರಿ ಅನ್ನೋ ಹೆಸರಿನ ಹಿಂದಿರುವಂಥ ಮರ್ಮ, ಯಾಕೆ ರಾಜೇಶ್ವರಿ ಅನ್ನುವಂಥ ಹೆಸರನ್ನು ನಿಮ್ಮ ಎಜುಕೇಷನ್ ಫೌಂಡೇಶನ್ಗೆ ಆಯ್ಕೆ ಮಾಡ್ಕೊಂಡ್ರಿ? ರಾಜರಾಜೇಶ್ವರಿ ದೇವಿ ನಮ್ಮದು ಆರಾಧ್ಯ ದೈವ. ಸೊ ನಾವು ನಮ್ಮ ಪರಂಪರಾಗತವಾಗಿ ನಮ್ಮ ಫ್ಯಾಮಿಲಿ ರಾಜರಾಜೇಶ್ವರಿಯ ನಾವು ಭಕ್ತರು. ಆ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲ ಇದರಲ್ಲಿ ರಾಜೇಶ್ವರಿ ಹೆಸರಿದೆ.
ತಾಯಿಯ ಅನುಗ್ರಹ ಇದ್ದರೆ ಮಾತ್ರ ಎಲ್ಲವನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು. ನಾವು ಇಲ್ಲಿ ನಿಮಿತ್ತವಾಗಿರ್ತೀವಿ ಅಷ್ಟೇ. ಸರ್, ಎಜುಕೇಷನ್ ಫೌಂಡೇಶನನ್ನೇ ಸ್ಥಾಪನೆ ಮಾಡಬೇಕು ಅನ್ನುವಂಥ, ಯಾಕಂದ್ರೆ ಬೇರೆ ಬೇರೆ ಬಿಸ್ನೆಸ್ಗಳು ಸಾವಿರ ಇದೆ, ಅದರಲ್ಲಿ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನನ್ನು, ಅದ್ರ ಜೊತೆ ಈ ಕ್ವಾಲಿಟಿ ಎಜುಕೇಷನ್ ಜೊತೆಗೆ ಒಂದಿಷ್ಟು ಫೆಸಿಲಿಟಿಗಳನ್ನು, ಇಷ್ಟು ಅದ್ಭುತವಾದಂಥ ಒಂದು ವಾತಾವರಣವನ್ನು, ಅದ್ಭುತವಾದ ಪರಿಸರದ ನಡುವೆ ಮಾಡಬೇಕು ಅನ್ನುವಂಥ ಸ್ಪಾರ್ಕ್ ಎಲ್ಲಿಂದ, ಆಲೋಚನೆ ಎಲ್ಲಿಂದ, ಯಾಕಾಗಿ? ಎಜುಕೇಷನ್ ಅನ್ನುವಂಥದ್ದು ಮನುಷ್ಯನ ಜೀವನದ ಒಂದು ಮಹತ್ವದ ಭಾಗ ಸರ್. ವಿದ್ಯಾ ವಿನಯಂ ದದಾತಿ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಒಂದು ಕಡೆ ವಿವೇಕಾನಂದರು ಕೂಡ ಒಂದು ಮಾತನ್ನು ಹೇಳ್ತಾರೆ, ಎಜುಕೇಷನ್ ಇಸ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ವಿದಿನ್ ಮ್ಯಾನ್ ಅಂತ ಹೇಳ್ತಾರೆ. ಅಂದರೆ ಮನುಷ್ಯನಲ್ಲಿ ಒಳಗಡೆ ಅಂತರ್ಗತವಾಗಿ ಒಂದು ಶಕ್ತಿ ಇರುತ್ತೆ, ಸಹಜವಾಗಿ ದೇವರು ಕೊಟ್ಟಿರ್ತಾರೆ. ಅದು ಹೊರಗೆ ಬರಬೇಕು ಅಂತ ಹೇಳಿದರೆ ಅಲ್ಲಿ ಶಿಕ್ಷಣದ ಪಾತ್ರ ಬಹಳ ಮಹತ್ವದಿರುತ್ತದೆ. ಒಂದು ಅದು ಕಾರಣ, ಶಿಕ್ಷಣ ಮಾತ್ರ ಮನುಷ್ಯನ ಬದುಕಿನಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಆಗುವಂಥದ್ದು. ಎರಡನೇದ್ದು, ನಾನು ಹುಟ್ಟಿ ಬೆಳೆದಂಥ ಪರಿಸರ, ನನ್ನ ತಂದೆಯಿಂದ ಬಂದಂತಹ ವಿಚಾರ ಇರ್ಬೋದು, ಅಥವಾ ನನ್ನ ಅಜ್ಜ, ನನ್ನ ಅಜ್ಜಿ ಥರದ ಇಡೀ ಒಟ್ಟು ನಮ್ಮ ಪರಂಪರೆಯಿಂದ ಬಂದಿರುವಂಥ ಏನೊಂದು ವಿಷನ್ ಏನಿದೆ, ಅದು ಎಜುಕೇಷನ್ ಬಗ್ಗೆ ಬಹಳ ದೊಡ್ಡ ಒಂದು ಬದ್ಧತೆ ಇದ್ದಂಥ ಕುಟುಂಬ ನಮ್ಮದು. ಆ ಹಿನ್ನೆಲೆಯಲ್ಲಿ ನಾವು ಈ ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ. ಎರಡನೇದು, ನಾನು ಸ್ವಲ್ಪ ಈ RSS, ವಿಶ್ವ ಹಿಂದೂ ಪರಿಷತ್ತು, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇದರ ವಿಚಾರಗಳನ್ನು ಮೈಗೂಡಿಸ್ಕೊಂಡು ಬಂದಂಥವ. ಹಾಗಾಗಿ ಮೊದಲಿಂದ ನನ್ನ ಮನಸ್ಸಲ್ಲಿ ಒಂದು ಬಹಳ ದೊಡ್ಡ ಕನಸಿತ್ತು, ನನಗೆ ದೇವರು ಶಕ್ತಿ ಕೊಟ್ಟಂಥ ಸಂದರ್ಭದಲ್ಲಿ ಒಂದು ಒಳ್ಳೆಯ ಶಿಕ್ಷಣ ವ್ಯವಸ್ಥೆಯನ್ನು ಸಮಾಜಕ್ಕೆ ಕೊಡಬೇಕು ಅಂತೇಳಿ. ಸೊ ಇವಾಗ ದೇವರು ಅನುಗ್ರಹಿಸಿದ್ದಾನೆ, ಸೊ ಅದು ಸಾಧ್ಯ ಆಗಿದೆ. ಇಂತಹ ಒಂದು ಅದ್ಭುತವಾದಂಥ ಒಂದು ವಿದ್ಯಾಸಂಸ್ಥೆಯನ್ನು ಸಮಾಜಕ್ಕೆ ಕೊಡಲಿಕ್ಕೆ ನಮಗೀಗ ಸಾಧ್ಯ ಆಗಿದೆ. ಸಂಸ್ಥೆಗಳನ್ನು ಸುಮಾರು ಜನ ಕಟ್ಟಿದ್ದಾರೆ ಸರ್, ವಿದ್ಯಾಸಂಸ್ಥೆಗಳನ್ನು ಕಟ್ಟಿದ್ದಾರೆ, ಫೆಸಿಲಿಟಿಗಳನ್ನು ಕೊಟ್ಟಿದ್ದಾರೆ. ಆದರೆ ಆ ಯುನಿಕ್ ಥಾಟ್ಫುಲ್ನೆಸ್ ಅನ್ನುವಂಥದ್ದು ನಾನು ಇಲ್ಲಿ ಅಬ್ಸರ್ವ್ ಮಾಡಿದೆ. ಯಾಕೆಂದರೆ ನಮ್ಮ ಕ್ಯಾಂಪಸ್ಸಲ್ಲೇ ಇರುವಂಥ ದನಗಳ ಹಾಲನ್ನು ಕರೆದು ಅದನ್ನು ಮಕ್ಕಳಿಗೆ ಕೊಡುವಂಥ ಅದ್ಭುತ, ಮೋಸ್ಟ್ಲಿ ಇಡೀ ಪ್ರಪಂಚದಲ್ಲಿ ಈ ಒಂದು ವ್ಯವಸ್ಥೆ ಇರೋದು ನಿಮ್ಮ ಶಾಲೆಯಲ್ಲಿ ಮಾತ್ರ ಅಂತ ನಾನು ಭಾವಿಸ್ತೀನಿ. ಈ ಕಲ್ಪನೆಗಳು ಹೇಗೆ, ಯಾಕೆ, ಅದರಲ್ಲಿ ಏನಾದರೂ ಮಾರ್ಕೆಟಿಂಗ್ ಅಡಗಿದೆಯಾ? ಮಾರ್ಕೆಟಿಂಗ್ 100ಕ್ಕೆ 100 ಭಾಗ ಇಲ್ಲ. ನನ್ನದೇ ಆದಂಥ ಒಂದು ಕಲ್ಪನೆ ಇದೆ ಶಿಕ್ಷಣದ ಬಗ್ಗೆ. ನಾನು ಸುಮಾರು ಒಂದು 20 ವರ್ಷಗಳಷ್ಟು ಕಾಲ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಅನ್ನುವಂತಹ ಒಂದು ಪ್ರೇಮಿ ವಿದ್ಯಾರ್ಥಿ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದೇನೆ. ಸೊ ಆವಾಗ ನಾನು ಕಲ್ತ್ಕೊಂಡದ್ದು ಏನು ಅಂತ ಹೇಳಿದರೆ, ಈ ಶಿಕ್ಷಣ ಅನ್ನುವಂಥದ್ದು ಯಾವತ್ತೂ ಕೂಡ 4 ಗೋಡೆಗಳ ನಡುವಿಗೆ ಸೀಮಿತ ಆಗಬಾರ್ದು. ಅದನ್ನು ಮೀರಿ ಮನುಷ್ಯನ ವ್ಯಕ್ತಿತ್ವವನ್ನು ಒಟ್ಟಾರೆಯಾಗಿ ವಿಕಸಿತಗೊಳಿಸುವಂತಹ ಒಂದು ವಿದ್ಯಾ ವ್ಯವಸ್ಥೆ ಸಮಾಜದಲ್ಲಿ ಇರಬೇಕನ್ನುವಂಥ ವಿಚಾರವನ್ನು ಕಲ್ಕೊಂಡು ಬಂದಂಥವನ. ಆ ಹಿನ್ನೆಲೆಯಲ್ಲಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಇಲ್ಲಿಗೆ ಬಂದಂಥ ವಿದ್ಯಾರ್ಥಿದ್ದು ವ್ಯಕ್ತಿತ್ವದ ಸಂಪೂರ್ಣ ವಿಕಸನ ಆಗಬೇಕು. ಅದಕ್ಕೋಸ್ಕರ ಬೇರೆ ಬೇರೆ ಚಟುವಟಿಕೆಗಳು, ಇವತ್ತು ಗೋಶಾಲೆಯನ್ನು ತಾವು ನೋಡಿದ್ರಿ ಅಂತ ನಾನು ಭಾವಿಸ್ತೇನೆ. ಸೊ ಅದು ಕೂಡ ಒಂದು ಶಿಕ್ಷಣದ ಭಾಗ. ಇವತ್ತು ನಮ್ಮ ಕ್ಯಾಂಪಸ್ ಸುಮಾರು ಒಂದು 26 ಎಕರೆಯಲ್ಲಿ ಪಸರಿಸಿಕೊಂಡಿದೆ. ಬೇಕಾದಷ್ಟು ಕೃಷಿ ಚಟುವಟಿಕೆಗಳು ನಮ್ಮ ಕ್ಯಾಂಪಸ್ಸಲ್ಲಿ ನಡೀತಾ ಇದೆ. ನಾವು ಯಾವತ್ತೂ ಭಾಷಣದಲ್ಲಿ ಕೇಳ್ತೀವಿ, ರೈತ ದೇಶದ ಬೆನ್ನೆಲುಬು ಅಂತೇಳಿ. ಆದರೆ ಇವಾಗಿನ ಪೀಳಿಗೆಗೆ ರೈತನ ಕಷ್ಟದ ಬಗ್ಗೆ ಅಥವಾ ರೈತನ ಮಹತ್ವದ ಬಗ್ಗೆ ತಿಳಿಸ್ಕೊಡುವಂಥ ಪ್ರಯತ್ನ ಯಾವುದೇ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗ್ತಾ ಇಲ್ಲ. ಬಟ್ ನನಗೆ ಇರುವಂಥದ್ದು, ಈ ಶಿಕ್ಷಣದ ಜೊತೆಗೆ ರೈತನ ಕಷ್ಟ ಏನು ಮತ್ತು ರೈತನ ಮಹತ್ವ ಏನು ಅನ್ನೋದನ್ನು ಕೂಡ ಒಬ್ಬ ವಿದ್ಯಾರ್ಥಿಗೆ ನಾವು ಕಲಿಸ್ಕೊಡ್ಬೇಕು. ಅದಕ್ಕೋಸ್ಕರ ಈ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಸರ್. ಇದರಲ್ಲಿ ಯಾವುದೇ ಮಾರ್ಕೆಟಿಂಗ್ ಆಗಲಿ ಅಥವಾ ಯಾವುದೇ ಒಂದು ವಾಣಿಜ್ಯ ಉದ್ದೇಶ ಆಗಲಿ ಖಂಡಿತವಾಗ್ಲೂ ಇಲ್ಲ. ಇನ್ನೊಂದು ಗೋಶಾಲೆಯದು ಉದ್ದೇಶ ಏನು ಅಂತ ಹೇಳಿದ್ರೆ, ಇವತ್ತು ನಾವು ಪ್ಯಾಕೆಟ್ ಹಾಲನ್ನು ನೀವು ಎಲ್ಲರೂ ಕುಡಿತಾ ಇದ್ದೀವಿ, ಅನಿವಾರ್ಯ. ಬಟ್ ಆ ಪ್ಯಾಕೆಟ್ ಹಾಲು ನೀರು ಬಿಟ್ಟರೆ ಅದರಲ್ಲಿ ಬೇರೆ ಏನೂ ಇಲ್ಲ ಅಂತ ತಜ್ಞರು ಹೇಳ್ತಾರೆ. ಹಾಗಾಗಿ ನಮ್ಮ ಹಾಸ್ಟೆಲ್ನ ಮಕ್ಕಳಿಗೆ ನಾವು ನಮ್ಮ ಹಟ್ಟಿಯಲ್ಲಿ ಕರೆದ ಹಾಲನ್ನೇ ನಾವು ಕೊಡ್ತೀವಿ ಸರ್. ಅದು ಒಂದು ಈ ಮಕ್ಕಳ ಸೌಭಾಗ್ಯ ಅಂತ ಹೇಳ್ಬೋದು ನಾವು. ಸರ್, ಅದ್ರ ಜೊತೆಗೆ ಯೋಗ, ಅದ್ರ ಜೊತೆಗೆ ಭಜನೆ, ಅದ್ರ ಜೊತೆಗೆ ಸ್ಯಾಕ್ಸಫೋನ್, ಬೇರೆ ಬೇರೆ ಭಾರತೀಯ ಸಂಗೀತದ ಪರಂಪರೆಯನ್ನು ಮಕ್ಕಳಿಗೆ ತಿಳಿಸ್ತಾ ಇದ್ದೀರಿ. ನಾನು ಶಾಲೆಗೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ನಮ್ಮ ಅಕ್ಕಪಕ್ಕದವ್ರು ಹೇಳ್ತಿದ್ರು, ಮಗುವನ್ನು ಬರೀ ಓದಿಸಿ ಅದು ಇದು ಮಾಡಿಸಿ ಅವ್ನು ಯಾಕೆ ಡಿಸ್ಟ್ರಾಕ್ಟ್ ಮಾಡ್ತೀರಿ ಅಂತ ಹೇಳಿ. ಆ ಕಲ್ಪನೆ, ಈ ಎಜುಕೇಷನ್ ಜೊತೆಗೆ ಈ ಮ್ಯೂಸಿಕ್ ಮತ್ತು ಎಕ್ಸ್ಟ್ರಾ ಕರಿಕ್ಯುಲಮ್ ಅನ್ನುವಂಥದ್ರ ವ್ಯಾಲ್ಯೂವನ್ನು ನೀವು ಎಲ್ಲಿ ನೋಡಿದ್ರಿ, ಎಲ್ಲಿ ಕಲ್ತ್ಕೊಂಡ್ರಿ, ಅದನ್ನು ಈ ಇನ್ಸ್ಟಿಟ್ಯೂಷನ್ಗೆ ತರಬೇಕಾದಂಥ ಅಗತ್ಯತೆ, ಅನಿವಾರ್ಯತೆ ಎಲ್ಲಿ ಕಂಡ್ರಿ ನೀವು? ಸರ್, ಒಂದು ವಿಚಾರವನ್ನು ನಾನು ಯಾವಾಗಲೂ ಕೂಡ ನನ್ನ ಹಿರಿಯರಿಂದ ತಿಳ್ಕೊಂಡು ಬಂದಂಥವ, ಜಗತ್ತಿನ ಬೇರೆ ಸಂಸ್ಕೃತಿಗಳು ಅಂದರೆ ಬೇರೆ ದೇಶಗಳಲ್ಲಿ ಆಹಾರವನ್ನು ಬೇಯಿಸಿ ತಿನ್ನಬೇಕು ಅನ್ನೋದನ್ನು ಕಲಿಯುವುದಕ್ಕಿಂತ ಮೊದಲು, ಸಾವಿರಾರು ವರ್ಷಗಳ ಮೊದಲೇ ಈ ದೇಶದಲ್ಲಿ ಒಂದು ಶ್ರೇಷ್ಠವಾದಂತಹ ಒಂದು ಸಂಸ್ಕೃತಿ, ಶ್ರೇಷ್ಠವಾದಂಥ ಒಂದು ಪರಂಪರೆ, ಶ್ರೇಷ್ಠವಾದಂಥ ಒಂದು ನಾಗರಿಕತೆ ಆಗಿ ಹೋಗಿತ್ತು ಅನ್ನೋದನ್ನು ನಾವು ಇತಿಹಾಸದಲ್ಲಿ ತಿಳ್ಕೊಂಡಿದ್ದೇವೆ. ಹೌದು. ಸೊ ಆ ಇತಿಹಾಸದ ಭಾಗವಾಗಿ ಇರುವಂಥದ್ದು ನಮ್ಮ ಸಂಗೀತ, ನಮ್ಮ ಯೋಗ, ನಮ್ಮ ಭಕ್ತಿ ಪರಂಪರೆಗಳು, ನಮ್ಮ ರಾಮಾಯಣ, ನಮ್ಮ ಮಹಾಭಾರತ, ನಮ್ಮ ಭಗವದ್ಗೀತೆ,
ಇದೆಲ್ಲವೂ ಕೂಡ ಆ ಪರಂಪರೆಯ ಒಂದು ಅವಿಭಾಜ್ಯ ಅಂಗ. ನನ್ನ ಆಸೆ ಏನು ಅಂತ ಹೇಳಿದರೆ ನಮ್ಮ ವಿದ್ಯಾರ್ಥಿಗಳಿಗೆ ಅದನ್ನು ಕಲಿಸ್ಕೊಡ್ಬೇಕು. ಇವತ್ತು ನೀವು ಹೇಳಿದ ಹಾಗೆ ಪ್ರತಿಯೊಂದು ಪೇರೆಂಟ್ಸಿಗೆ ಕೂಡ ಅವರ ಮಗ ಫಸ್ಟ್ ರ್ಯಾಂಕ್ ಬರಬೇಕು, ಅವರ ಮಗ CET-ನಲ್ಲಿ ಒಳ್ಳೆ ರ್ಯಾಂಕ್ ತಗೊಳ್ಬೇಕು, ನೀಟಲ್ಲಿ ಒಳ್ಳೆ ರ್ಯಾಂಕ್ ತಗೊಳ್ಬೇಕು, ಈ ಥರದ ಮಹತ್ವಾಕಾಂಕ್ಷೆ ಎಲ್ಲ ಪೇರೆಂಟ್ಸಲ್ಲಿದೆ. ಅವ ಬಡವ ಇರ್ಬೋದು, ಶ್ರೀಮಂತ ಇರ್ಬೋದು, ಅಥವಾ ಸುಶಿಕ್ಷಿತ ಇರ್ಬೋದು, ಅಥವಾ ಅನಕ್ಷರಸ್ಥ ಇರ್ಬೋದು, ಯಾರೇ ಇರ್ಬೋದು, ಎಲ್ರಿಗೂ ಕೂಡ ಆ ಥರದ ಅಪೇಕ್ಷೆ ಇದೆ. ಖಂಡಿತ ತಪ್ಪು ಅಲ್ಲ. ಇವತ್ತಿನ ಒಂದು ಸ್ಪರ್ಧಾತ್ಮಕ ವ್ಯವಸ್ಥೆನಲ್ಲಿ ಒಳ್ಳೆಯ ರ್ಯಾಂಕ್ ತಗೊಳ್ಳುವಂಥದ್ದು ಒಂದು ಅನಿವಾರ್ಯ. ಬಟ್ ಅದರ ಜೊತೆಗೆ ಒಂದು ಒಳ್ಳೆಯ ದೇಶಭಕ್ತಿ, ಶಿಸ್ತು ಇದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಸರ್. ಇವತ್ತು ನಾವು ಸಮಾಜದಲ್ಲಿ ಹೋದಾಗ ಇವತ್ತು ಮಾರ್ಕ್ಸ್ ಅನ್ನುವಂಥದ್ದು ಒಂದು ಎಂಟ್ರಿ ಕಾರ್ಡ್ ಇದ್ದ ಹಾಗೆ. ಯಾವುದೋ ಒಂದು ವ್ಯವಸ್ಥೆ ಒಳಗಡೆ ಹೋಗಬೇಕು ಅಂದರೆ ಒಂದು ಎಂಟ್ರಿ ಕಾರ್ಡ್ ಬೇಕು. ಇವತ್ತು ತಗೊಳ್ಳುವಂಥ ರ್ಯಾಂಕ್ ಅದು ಎಂಟ್ರಿ ಕಾರ್ಡ್. ಬಟ್ ಒಳಗೆ ಹೋದ ನಂತರ ಸಕ್ಸಸ್ ಅನ್ನುವಂಥದ್ದು ಬರಬೇಕು ಅಂತ ಹೇಳಿದ್ರೆ ಆತನ ಒಳಗೆ ಇರುವಂಥ ಶಕ್ತಿಯನ್ನು ನಾವು ವಿಕಸಿತಗೊಳಿಸಬೇಕು. ಆತನ ಒಳಗೆ ಏನು ಶಕ್ತಿ ಇದೆ ಅದನ್ನು ಅವನಿಗೆ ಗುರುತಿಸುವಂಥ ಸಾಮರ್ಥ್ಯವನ್ನು ಕಲಿಸ್ಕೊಡ್ಬೇಕು. ಅದಕ್ಕೋಸ್ಕರ ಇದೆಲ್ಲ ಚಟುವಟಿಕೆಗಳು ಸರ್. ನಮ್ಮಲ್ಲಿ ಬೇಕಾದಷ್ಟು ಸ್ಪೋರ್ಟ್ಸಿಗೆ ಬೇಕಾದಷ್ಟು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ನಾವು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಅದು ಯಾಕೆ ಅಂತ ಹೇಳಿದ್ರೆ ಬಹುಮಾನಕ್ಕೋಸ್ಕರ ಖಂಡಿತ ಅಲ್ಲ. ಒಂದು ಅವರ ಮನಸ್ಸನ್ನು ಒಳ್ಳೇದು ಮಾಡ್ಬೇಕು ಸರ್. ಮನಸ್ಸಿಗೊಂದು ಸಂಸ್ಕಾರ ಕೊಡಬೇಕು, ಅದೇ ರೀತಿ ದೇಹಕ್ಕೂ ಕೂಡ ಒಂದು ಸಂಸ್ಕಾರ ಕೊಡಬೇಕು. ಈ ಕಾರಣಕ್ಕೋಸ್ಕರ ಇಲ್ಲಿ ಯೋಗ, ಸಂಗೀತ, ನೃತ್ಯ, ಕ್ರೀಡೆ ಇದೆಲ್ಲವನ್ನು ಕೂಡ ಕೊಟ್ಟಿದ್ದೇವೆ ಸರ್. ಸರ್, ಈಗ 300 ಜನ ಹಾಸ್ಟೆಲ್ ಇದ್ದಾರೆ, 100 ಜನ ಡೇ ಬೋರ್ಡಿಂಗ್ ಇದ್ದಾರೆ. PUC-ಯನ್ನು ಮೊಟ್ಟ ಮೊದಲ ಬಾರಿಗೆ ನೀವು ಆರಂಭ ಮಾಡಿದ್ದೀರಿ. ಎಜುಕೇಷನ್ ಅನ್ನುವಂಥ ಈ ಪ್ರಪಂಚದ ನಡುವಿನ ಬದುಕು ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಸರ್, ಆ್ಯಕ್ಚುಲಿ ಕಳೆದ ವರ್ಷ ನಮ್ಮ ವಿದ್ಯಾಸಂಸ್ಥೆ ಪ್ರಾರಂಭ ಆಯಿತು. ದೊಡ್ಡ ಆತಂಕ ಇತ್ತು ನಮಗೆ. ಈ ಥರದ ಒಂದು ಹಳ್ಳಿಯ ಪ್ರದೇಶದಲ್ಲಿ ವಿದ್ಯಾಸಂಸ್ಥೆಯನ್ನು ಮಾಡಿದ್ದೇವೆ, ಅಡ್ಮಿಷನ್ ಆಗಬಹುದಾ ಅನ್ನುವಂಥ ಆತಂಕ ನನಗೆ ತುಂಬ ಇರಲಿಲ್ಲ. ಬಟ್ ನನ್ನ ವೆಲ್ ವಿಷರ್ಸ್ಗೆ ಆ ಥರ ದೊಡ್ಡ ಆತಂಕ ಇತ್ತು. ಬಟ್ ದೈವಾನುಗ್ರಹದಿಂದ ನಾವು ಕಳೆದ 20 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡ್ಕೊಂಡು ಬಂದಿದ್ದೇವೆ ಅದರೆಲ್ಲ ಪರಿಣಾಮವಾಗಿ ಇವತ್ತು 400 ಮಕ್ಕಳು ಕಳೆದ ವರ್ಷ ನಮ್ಮ ಶಾಲೆಗೆ, 400ಕ್ಕಿಂತಲೂ ಹೆಚ್ಚು, ಸುಮಾರು 430 ಮಕ್ಕಳು ನಮ್ಮ ಶಾಲೆಗೆ ಅಡ್ಮಿಷನ್ ಆದರು. ಅದರಲ್ಲಿ ಒಂದು 310 ಮಕ್ಕಳು ಹಾಸ್ಟೆಲಲ್ಲಿ, ಒಂದು 120 ಮಕ್ಕಳು ಡೇ ಬೋರ್ಡರ್ಸ್, ಆ ಥರ ಅಡ್ಮಿಷನ್ ಆಯಿತು. ಎಲ್ಲವೂ ಚೆನ್ನಾಗಿ ನಡೆಯಿತು. ಈ ವಿದ್ಯಾಸಂಸ್ಥೆ ಮಾಡಬೇಕನ್ನುವಂತಹ ಪ್ರಾರಂಭದಲ್ಲಿ ನಮ್ಮ ಮನಸ್ಸಲ್ಲಿ PUC ಮಾಡಬೇಕನ್ನೋದು ಯೋಚನೆ ಇರಲಿಲ್ಲ. ಮತ್ತು ಸ್ವಲ್ಪ ದಿವಸದ ನಂತರ PUC ಕೂಡ ಮಾಡಬೇಕು ಅಂತ ಅನ್ನಿಸ್ತು. ಯಾಕೆಂತ ಹೇಳಿದ್ರೆ ಇವತ್ತು ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೇಕ ವಿದ್ಯಾಸಂಸ್ಥೆಗಳನ್ನು ನಾವು ನೋಡ್ತಾ ಇದ್ದೀವಿ ಸರ್. ಇವತ್ತು ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ 3.5 ಲಕ್ಷ, 4 ಲಕ್ಷ, 4.25 ಲಕ್ಷ, 5 ಲಕ್ಷ ಈ ರೀತಿಯ ಫೀಸ್ ಸ್ಟ್ರಕ್ಚರ್ ಎಲ್ಲ ಕಡೆ ಇದೆ. ನನ್ನ ಮನಸ್ಸಲ್ಲಿ ಬಂತು ಒಂದು ಎಲ್ರಿಗೂ ಅಂದರೆ ಸಮಾಜದ ಎಲ್ಲ ವರ್ಗದ ಜನರಿಗೆ ಒಂದು ಕೈಗೆಟಕುವಂತಹ ಒಂದು ದರದಲ್ಲಿ PUC ಶಿಕ್ಷಣವನ್ನು ಕೊಡಬೇಕು. ಆ ಥರದೊಂದು ಆಲೋಚನೆ ನನ್ನ ಮನಸ್ಸಲ್ಲಿ ಬಂತು. ನನ್ನ ಟೀಮ್ ಜೊತೆ ಡಿಸ್ಕಷನ್ ಮಾಡಿದಾಗ ಕೂಡ ಅದೇ ಅಭಿಪ್ರಾಯ ಬಂತು. ಇಲ್ಲ ಸರ್, ನಾವು ಒಂದು ಉತ್ಕೃಷ್ಟವಾದಂತಹ ಮತ್ತು ಚೆನ್ನಾಗಿರುವಂಥ ಒಂದು PU ಕಾಲೇಜನ್ನು ಪ್ರಾರಂಭ ಮಾಡಬೇಕು ಅಂತೇಳಿ. ಹಾಗಾಗಿ ಕಳೆದ ವರ್ಷವೇ ನಾವು PUC-ಯನ್ನು ಕೂಡ ನಾವು ಪ್ರಾರಂಭ ಮಾಡಿದ್ವಿ. ಸುಮಾರು 69 ಮಕ್ಕಳಿಗೆ ಅಡ್ಮಿಷನ್ ಕೊಡ್ಲಿಕ್ಕೆ ಸಾಧ್ಯ ಆಯಿತು. ಒಂದು 100-150 ಮಕ್ಕಳಿಗೆ ಅಡ್ಮಿಷನ್ ಬೇಕು ಅಂತ ಕೇಳ್ಕೊಂಡು ಬಂದವರಿಗೆ ಅಡ್ಮಿಷನ್ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ನಮ್ಮ ಹಾಸ್ಟೆಲಲ್ಲಿ ಕೇವಲ 300 ಮಕ್ಕಳಿಗೆ ಮಾತ್ರ ಅಕೊಮಡೇಟ್ ಮಾಡುವಷ್ಟು ಸ್ಥಳಾವಕಾಶ ಇತ್ತು. ಹಾಗಾಗಿ ಕಳೆದ ವರ್ಷ PUC ಮತ್ತು ಸ್ಕೂಲ್ ಸೇರಿದಂತೆ ಸುಮಾರು 250ಕ್ಕೂ ಹೆಚ್ಚು ಮಕ್ಕಳನ್ನ ನಾವು ವಾಪಸ್ ಬಿಟ್ವಿ ಸರ್. ಸೊ ಅದು ಎರಡೂ ಸಕ್ಸಸ್ಫುಲ್ ಆಯಿತು. ಸ್ಕೂಲ್ ಕೂಡ ಚೆನ್ನಾಗಿ ಆಯಿತು, PUC ಕೂಡ ಚೆನ್ನಾಗಾಯಿತು ಸರ್. ಕಳೆದ ವರ್ಷ ನಮ್ಮಲ್ಲಿ ಅಡ್ಮಿಷನ್ ಮಾಡುವಾಗ ನಾವು ಯಾವುದೇ ರೆಸ್ಟ್ರಿಕ್ಷನ್ಸ್ ಇಟ್ಕೊಂಡಿರಲಿಲ್ಲ. ಇಷ್ಟೇ ಪರ್ಸೆಂಟೇಜ್ ಬರಬೇಕು, ಎಂಟ್ರೆನ್ಸ್ ಎಕ್ಸಾಮ್ ಮಾಡಿ ಇಷ್ಟು ಮಾರ್ಕ್ಸ್ ಬಂದವರಿಗೆ ಮಾತ್ರ ಅಡ್ಮಿಷನ್, ಇದು ಯಾವುದು ಕೂಡ ನಾವು ಮಾಡಲಿಲ್ಲ ಸರ್. ಬಂದಂಥ ಎಲ್ಲ ಮಕ್ಕಳಿಗೆ ನಾವು ಅಡ್ಮಿಷನ್ ಕೊಟ್ವಿ. ಬಟ್ ಮನಸ್ಸಲ್ಲೊಂದು ಹೆದರಿಕೆ ಇತ್ತು, ಹೇಗಾಗ್ಬೋದು, ಎಲ್ಲ ಹಿನ್ನೆಲೆ ಇರುವಂಥ ಮಕ್ಕಳನ್ನು ನಾವು ತಗೊಂಡಿದ್ವಿ, ಆ ಮಕ್ಕಳನ್ನು ಅವರ ಕೈಯಿಂದ ನಾವು ಸಾಧನೆ ಮಾಡಿಸ್ಬೋದಾ ಅನ್ನುವಂತಹ ಒಂದು ಸಣ್ಣ ಆತಂಕ ಇತ್ತು. ಆದರೆ ನಮ್ಮ ಟೀಚರ್ಸ್ ವಿಶೇಷವಾಗಿ ಇವತ್ತು ನಾನು ಎಷ್ಟೇ ಮಾತನಾಡ್ಬೋದು ಸರ್, ನಮ್ಮ ಜೊತೆ ಕೆಲಸ ಮಾಡುವಂಥ ಟೀಮ್ ಏನಿದೆ, ಟೀಚರ್ಸ್ ಇರ್ಬೋದು, ವಾರ್ಡನ್ಸ್ ಇರ್ಬೋದು, ಅಥವಾ ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ಸ್ ಇರ್ಬೋದು, ಅಥವಾ ನಮ್ಮ ಆಫೀಸ್ ಸಿಬ್ಬಂದಿಗಳಿರ್ಬೋದು, ಇವರೆಲ್ಲರೂ ಕೂಡ ಚೆನ್ನಾಗಿ ಕೆಲಸ ಮಾಡಿದರೆ ಮಾತ್ರ ಸಕ್ಸಸ್ ಅನ್ನೋದು ಕಾಣಲಿಕ್ಕೆ ಸಾಧ್ಯ ಆಗೋದು. ಹಾಗಾಗಿ ನಮ್ಮ ಎಲ್ಲರ ಪ್ರಯತ್ನದಿಂದಾಗಿ, ವಿಶೇಷವಾಗಿ ನಮ್ಮ ಶಿಕ್ಷಕರು, ಅದನ್ನು ನಾನು ಇಲ್ಲಿ ಉಲ್ಲೇಖ ಮಾಡಲೇಬೇಕು, ಅವರ ಒಂದು ಸತತ ಪರಿಶ್ರಮದ ಫಲವಾಗಿ ಇವತ್ತು ಒಳ್ಳೆ ರಿಸಲ್ಟ್ ಬಂದಿದೆ. ಇವತ್ತು ಫಸ್ಟ್ ಇಯರಲ್ಲಿ ಇದ್ದಂಥ ಮಕ್ಕಳು ನಾನು ಮೊನ್ನೆ ಕಂಪೇರ್ ಮಾಡಿದೆ, 10th ಒಂದು 60-65 ತಗೊಂಡವ್ರು ಇವತ್ತು 80-85 ಮಾರ್ಕ್ಸ್ ತಗೊಂಡಿದ್ದಾರೆ ಫಸ್ಟ್ ಇಯರ್ PUC-ನಲ್ಲಿ. ಅದೇ ರೀತಿ ಸ್ಕೂಲಲ್ಲಿ 4ನೇ ಕ್ಲಾಸು 5ನೇ ಕ್ಲಾಸ್ ಎಲ್ಲ ಕ್ಲಾಸಿಗೆ ತಗೊಂಡಿದ್ವಿ ನಾವು. ಅವರಲ್ಲಿ ಹಿಂದೆ ಏನು ಮಾರ್ಕ್ಸ್ ತಗೊಂಡಿದ್ರು ಅದಕ್ಕಿಂತ ಹೆಚ್ಚು ಅವರ ಮಾರ್ಕ್ಸ್ ಬಂದಿದೆ. ಮತ್ತು ನಾನು ಒಂದು ವರ್ಷದಲ್ಲಿ ಒಂದು 2-3 ಬಾರಿ ಪೇರೆಂಟ್ಸ್ ಜೊತೆ ಡಿಸ್ಕಷನ್ ಮಾಡ್ತೇನೆ. ಆವಾಗ ಅವರ ಅಭಿಪ್ರಾಯ ಅಂತ ಹೇಳಿದ್ರೆ, ಸರ್ ಬಹಳಷ್ಟು ಸಂತೋಷ ಆಗಿದೆ, ನಾವು ಇಲ್ಲಿ ಹಾಕಿದ್ದಕ್ಕೆ ಸಾರ್ಥಕ ಆಗಿದೆ, ನಮ್ಮ ಮಕ್ಕಳು ಅವರ ಪರ್ಫಾರ್ಮೆನ್ಸ್ ಅಭಿವೃದ್ಧಿಯಾಗಿದೆ, ವಿಶೇಷವಾಗಿ ಅವರ ಸ್ವಭಾವದಲ್ಲಿ ತುಂಬ ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಈ ರೀತಿ ಅಭಿಪ್ರಾಯಗಳನ್ನು ನಾನು ಪೇರೆಂಟ್ಸ್ ಕಡೆಯಿಂದ ಕೂಡ ಕಾಣ್ತಾ ಇದ್ದೇನೆ ಸರ್. ಆ ನಿಟ್ಟಿನಲ್ಲಿ ನನಗೆ ತುಂಬ ಹೆಮ್ಮೆ ಇದೆ, ತುಂಬ ಸಂತೋಷ ಇದೆ. ನಮ್ಮ ಇಡೀ ಟೀಮ್ನ ಪ್ರಯತ್ನದಿಂದಾಗಿ ಇಲ್ಲಿ ಅಡ್ಮಿಷನ್ ಆದಂಥ ಮಕ್ಕಳದ್ದು
ಟೋಟಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್, ಎಜುಕೇಷನ್ ಮತ್ತು ಅದರ್ ಆ್ಯಕ್ಟಿವಿಟೀಸ್ ಎರಡೂ ಕೂಡ ಒಂದು ಬ್ಯಾಲೆನ್ಸ್ಡ್ ಆಗಿ ತುಂಬ ಡೆವಲಪ್ ಆಗ್ತಾ ಇದೆ. ಇದು ತುಂಬ ಖುಷಿ ಕೊಡುವಂಥ ವಿಷಯ ಸರ್. ಸರ್ ನೀವು ಹೇಳಿದ್ರಿ, ಆಯ್ತಾ, ಟೋಟಲಿ ಅಗ್ರಿ. ಮಾರ್ಕ್ಸ್ ಅನ್ನೋದು ಒಂದು ಎಂಟ್ರಿ ಆದರೂ ಕೂಡ ವಾಟ್ ಕೌಂಟ್ಸ್ ಇಸ್ ಮಾರ್ಕ್ಸ್ ನಾವು. ಈಗ ನಿಮಗೆ ಮೆಡಿಕಲ್ ಬೇಕು ಅಂತಂದರೆ ನೀಟ್ ಪಾಸ್ ಆಗಲೇಬೇಕು ವಿತ್ ಹೈ ಸ್ಟ್ಯಾಂಡರ್ಡ್ಸ್, ಇಲ್ಲ ಒಂದು ಇಂಜಿನಿಯರಿಂಗ್ ಹೋಗಬೇಕು ಅಂತಂದರೆ ಸಿ ಇ ಟಿ ಬೇಕೇ ಬೇಕು. ಸೊ ಈ ಸಿ ಇ ಟಿ, ನೀಟ್, JEE ಸೇರಿದಂತೆ ಬೇರೆ ಬೇರೆ ಕೋಚಿಂಗ್, ಅದಕ್ಕೆ ಯಾವ ರೀತಿ ಮಕ್ಕಳನ್ನ ಪ್ರಿಪೇರ್ ಮಾಡ್ತಾ ಇದ್ದೀರಿ ಸರ್? ಸೊ ಭಾರಿ ಸರಿಯಾಗಿ ಕೇಳಿದ್ದೀರಿ ಸರ್. ಆ್ಯಕ್ಚುಲಿ ಇವತ್ತಿನ ದಿನಮಾನದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಪೇರೆಂಟ್ಸಿಗೆ ಕೂಡ ಅವರ ಮಕ್ಕಳು ಫಸ್ಟ್ ರ್ಯಾಂಕೇ ಬರಬೇಕನ್ನೋದು ಸಮಾಜದಲ್ಲಿರುವಂಥ ಒಂದು ಫೀಲಿಂಗ್ ಇದೆ. ಸೊ ಅದರ ಜೊತೆಗೆ ಹೋಗುವಂಥದ್ದು ಒಂದು ವಿದ್ಯಾಸಂಸ್ಥೆಗೆ ನಮ್ಮ ಕರ್ತವ್ಯ ಕೂಡ ಸರ್. ಬಹಳಷ್ಟು ನಿರೀಕ್ಷೆ ಇಟ್ಕೊಂಡು ನಮ್ಮ ವಿದ್ಯಾಸಂಸ್ಥೆಗೆ ಬರ್ತಾರೆ. ಇವತ್ತು ಅದಕ್ಕೆ ಪೂರಕವಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡುವಂಥದ್ದು ನಮ್ಮ ಕರ್ತವ್ಯ. ಇವತ್ತು ಬಹುಶಃ ನೀವು ನಮ್ಮ ಟೀಚರ್ಸ್ ಜೊತೆಗೆ ತಾವೆಲ್ಲ ಮಾತನಾಡಿದ್ರಿ. ಇವತ್ತು ನಮ್ಮ ಜಿಲ್ಲೆಯ ಒಂದು ಬೆಸ್ಟ್ ಟೀಚರ್ಸ್ ಇದ್ದು ಒಂದು ದೊಡ್ಡ ವರ್ಗ ನಮ್ಮಲ್ಲಿ ಕೆಲಸ ಮಾಡ್ತಾ ಇದೆ. ನಾವು ನಮ್ಮ ಟೀಚರ್ಸನ್ನು ಆಯ್ಕೆ ಮಾಡುವಾಗ ಯಾವುದೇ ಇನ್ಫ್ಲುಯೆನ್ಸನ್ನು ಕನ್ಸಿಡರ್ ಮಾಡಿಲ್ಲ, ಅಥವಾ ಯಾವುದೇ ಜಾತಿ ನೋಡಿಲ್ಲ, ಯಾವುದೇ ಹಿನ್ನೆಲೆಯನ್ನು ನೋಡದೆ ಓನ್ಲಿ ಆನ್ ಮೆರಿಟ್, ಅವರ ಕ್ಯಾಲಿಬರ್ ಮೇಲೆ, ಅವರ ಎಕ್ಸ್ಪೀರಿಯನ್ಸ್ ಮೇಲೆ, ಅವರ ಕ್ವಾಲಿಟಿ ಮೇಲೆ ನಾವು ನಮ್ಮ ಟೀಚರ್ಸನ್ನು ತೊಗೊಂಡಿದ್ದೀವಿ. ಸೊ ಬೆಸ್ಟ್ ಟೀಚರ್ಸ್ ಇದ್ದಾರೆ. ಉದಾಹರಣೆಗೆ ನಮ್ಮಲ್ಲಿ PUCಗೆ ಅಡ್ಮಿಷನ್ ಆದಂಥ ಸ್ಟೂಡೆಂಟ್ಗೆ ಅವ ಸೈನ್ಸ್ ತಗೊಂಡ ಅಂತ ಹೇಳಿದ್ರೆ CET, ನೀಟ್ ಮತ್ತು JEE ಪರ್ಫೆಕ್ಟ್ ಕೋಚಿಂಗ್ ಜೂನಿಂದಲೇ ಶುರು ಆಗುತ್ತೆ. ಅಲಾಂಗ್ ವಿತ್ NCERT ಅಂದರೆ PUC ರೆಗ್ಯುಲರ್ ಸಿಲೆಬಸ್ ಜೊತೆಗೆ CET, ನೀಟ್, JEE ಕೋಚಿಂಗ್ ಕೂಡ ಜೊತೆಗೆ ನಡೀತದೆ. ಪ್ರತಿ ವಾರ ಎಕ್ಸಾಮ್ ಮಾಡ್ತಾರೆ, ಪ್ರತಿನಿತ್ಯ ಅದನ್ನು ಓದಿಸುವಂಥದ್ದು, ಫಾಲೋಅಪ್ ಮಾಡುವಂಥದ್ದು, ಕ್ವಶನ್ ಸಾಲ್ವ್ ಮಾಡುವಂಥದ್ದು, ಪ್ರತಿ ವಾರ ಎಕ್ಸಾಮ್ಸ್ ಮಾಡುವಂಥದ್ದು, ರಿಸಲ್ಟ್ ಎನಾಲಿಸಿಸ್ ಮಾಡುವಂಥದ್ದು. ಸಪೋಸ್ ಯಾವುದೋ ಒಂದು ಎಕ್ಸಾಮಲ್ಲಿ ಸ್ಟೂಡೆಂಟ್ ಹಿಂದೆ ಬಿದ್ದಿದ್ದಾನೆ. ಸೊ ಅದು ಯಾವ ಕಾರಣಕ್ಕೆ ಹಿಂದೆ ಬಿದ್ದಿದ್ದಾನೆ, ಯಾವ ಕ್ವಶನ್ಸ್, ಯಾವ ಪ್ರಾಬ್ಲಮ್ಸ್ ಅವನಿಗೆ ಅರ್ಥ ಮಾಡಿಲ್ಲ, ಅದನ್ನು ಸ್ಪೆಸಿಫಿಕ್ ಆಗಿ ಅವನಿಗೆ ಕಲಿಸ್ಕೊಡುವಂಥದ್ದು, ಈ ಥರದ ಒಂದು ಪ್ರೋಸೆಸ್ ನಮ್ಮ ಸಂಸ್ಥೆಯಲ್ಲಿ ಮಾಡ್ತಾ ಇದ್ದಾರೆ. ತುಂಬ ಅದ್ಭುತವಾಗಿ ನಡೀತಾ ಇದೆ. ನಮ್ಮ ಕಾಲೇಜಲ್ಲಿ ವರ್ಕ್ ಮಾಡುವಂತಹ ರೆಗ್ಯುಲರ್ ಟೀಚರ್ಸ್ ಅಲ್ಲದೆ ಇನ್ನೊಂದಷ್ಟು ಎಕ್ಸ್ಪರ್ಟ್ ಟೀಚರ್ಸನ್ನು ಹೊರಗಡೆಯಿಂದ ಕರೆಸ್ತಾ ಇದ್ದೇವೆ. ನೀವು ಬಹುಶಃ ನಂಬಲಿಕ್ಕಿಲ್ಲ, ಒಂದು ದಿವಸ ಬಂದು ಪಾಠ ಮಾಡಿ ಹೋಗಿದ್ದಕ್ಕೆ ನಾನು 15,000 ಪೇಮೆಂಟ್ ಕೊಡ್ತೀನಿ ಸರ್ ಒಂದು ಟೀಚರಿಗೆ, CET, ನೀಟ್, JEE ಈ ಥರದ ಕೋಚಿಂಗ್ ಕ್ಲಾಸ್ ತಗೊಳ್ಳೋಂಥವ್ರಿಗೆ. ಹೀಗಾಗಿ ನಮ್ಮಲ್ಲಿ ಎಜುಕೇಷನ್ಗೆ ಬಂದಂಥ ವಿದ್ಯಾರ್ಥಿಗೆ ಯಾವುದೇ ರೀತಿಯಲ್ಲಿ ಅನ್ಯಾಯ ಆಗಬಾರ್ದು. ಬೆಸ್ಟ್ ಎಜುಕೇಷನ್ ಸಿಗಬೇಕು, ಜೊತೆಗೆ ಉಳಿದ ಫೆಸಿಲಿಟೀಸ್ ಕೂಡ ಸಿಗಬೇಕು. ಇದು ನಮ್ಮ ಕಾನ್ಸೆಪ್ಟ್ ಇರುವಂಥದ್ದು. ಇದು PUCಗೆ ಸಂಬಂಧಪಟ್ಟಂತೆ. ಇನ್ನು ಸ್ಕೂಲಿಗೆ ಸಂಬಂಧಪಟ್ಟಂತೆ ಸರ್, ಇನ್ನು ಸ್ಕೂಲಿಗೆ ಬಂದಾಗ ಒಂದು ವಿದ್ಯಾರ್ಥಿದ್ದು ಬೇಸಿಕ್ಸನ್ನು ಗಟ್ಟಿ ಮಾಡುವಂಥದ್ದು. ಉದಾಹರಣೆಗೆ 5th ಸ್ಟ್ಯಾಂಡರ್ಡ್ಗೆ ನಮ್ಮಲ್ಲಿ ಸೇರ್ತಾರೆ, ಯಾವುದ್ಯಾವುದೋ ಹಿನ್ನೆಲೆಯಿಂದ ಬರ್ತಾರೆ ಸರ್. ಸರಿಯಾದ ಅಕ್ಷರಗಳನ್ನು ಬರೀಲಿಕ್ಕೆ ಬರೋದಿಲ್ಲ ಅವರಿಗೆ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರೋದಿಲ್ಲ, ಒಂದು ವಾಕ್ಯ ರಚನೆ ಮಾಡಲಿಕ್ಕೆ ಬರೋದಿಲ್ಲ, ಸೈನ್ಸ್ ಮ್ಯಾಥ್ಸ್ ಇದ್ದು ಬೇಸಿಕ್ಸ್ ಚೆನ್ನಾಗಿರೋದಿಲ್ಲ. ಇಂಥ ಸಾಕಷ್ಟು ವಿದ್ಯಾರ್ಥಿಗಳು ನಮ್ಮಲ್ಲಿ ಬರ್ತಾರೆ. ಅಂಥವರನ್ನು ಬೆನ್ನು ಹಿಡಿದು ತಿದ್ದುವಂಥ ಪ್ರಯತ್ನ ನಮ್ಮ ಸಂಸ್ಥೆಯಲ್ಲಿ ನಡೀತದೆ. ನನ್ನ ಕಾನ್ಸೆಪ್ಟ್ ಇರುವಂಥದ್ದು, ನಮ್ಮಲ್ಲಿ ಒಂದು 5ನೇ ಕ್ಲಾಸಿಗೆ ಸೇರಿ 10th ಮುಗಿಸ್ಕೊಂಡು ಹೋಗುವಾಗ ಆತನ ಒಂದು ಮ್ಯಾಥ್ಸ್ ಮತ್ತು ಸೈನ್ಸ್ ಗಟ್ಟಿಯಾಗಿರಬೇಕು. ಅದರ ಜೊತೆಗೆ ಸುಲಲಿತವಾಗಿ ಅವ ಇಂಗ್ಲೀಷ್ನಲ್ಲಿ ಮಾತನಾಡಬಲ್ಲಂಥವನಾಗಬೇಕು. ದಿಸ್ ಈಸ್ ನಂದು ಮೇಜರ್ ಫೋಕಸ್ ಇರುವಂಥದ್ದು ಈ ವಿಚಾರಗಳ ಕಡೆಗೆ. ಹಾಗೆ ಸ್ಕೂಲಿಗೆ ಬಂದಾಗ ಬೇಸಿಕ್ ಲ್ಯಾಂಗ್ವೇಜು, ಅದರ ಜೊತೆಗೆ ಸೈನ್ಸ್ ಮತ್ತು ಮ್ಯಾಥ್ಸ್ ಇದನ್ನು ಗಟ್ಟಿ ಮಾಡಿ ಅವ ಯಾವುದೇ ಕಾಲೇಜಿಗೆ PUC ಹೋದಾಗಲೂ ಕೂಡ ಅವನು ಅಲ್ಲಿ PUCಯನ್ನು ಚೆನ್ನಾಗಿ ಓದುವಂಥ ಒಂದು ಕ್ಯಾಲಿಬರ್ ಅವನಿಗೆ ಬೆಳಿಬೇಕು, ಆತ್ಮವಿಶ್ವಾಸ ಬೆಳಿಬೇಕು. ಈ ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ನಡೆಸ್ತಾ ಇದ್ದೀವಿ ಸರ್. ಸರ್, ಈಗ ಮೆರಿಟ್ ಬರೋ ವಿದ್ಯಾರ್ಥಿಗಳಿರ್ತಾರೆ, ತುಂಬ ಒಳ್ಳೆ ರ್ಯಾಂಕ್ಸ್ಗಳನ್ನು ಪಡೆದಿರ್ತಾರೆ, ಬಟ್ ಅವರ ಮನೆಯ ಆರ್ಥಿಕ ಪರಿಸ್ಥಿತಿ ಭಾಳ ಕಡಿಮೆ ಇರುತ್ತೆ, ಅಥವಾ ಅವರ ತಂದೆ ತಾಯಿ ಏನೋ ಕೂಲಿ ಮಾಡ್ತಾ ಇದ್ದರೆ ಮಗ ಏನೋ ಓದಿ ಒಳ್ಳೆ ರ್ಯಾಂಕ್ ಬಂದಿರ್ತಾನೆ. ಈ ರ್ಯಾಂಕ್ ಅಥವಾ ಮೆರಿಟಲ್ಲಿ ಪಾಸಾಗಿರುವ ವಿದ್ಯಾರ್ಥಿಗಳಿಗೆ ಈ ಸಂಸ್ಥೆಯಿಂದ ಯಾವ ರೀತಿ ಅವರನ್ನು ಒಳಗಡೆ ಬರಮಾಡಿಕೊಳ್ಳುವಂಥ ವ್ಯವಸ್ಥೆ ಇದೆ? ಕನ್ಸೆಷನ್ ವಿಚಾರಗಳಲ್ಲಾಗಿರ್ಬೋದು, ರಿಯಾಯಿತಿ ವಿಚಾರದಲ್ಲಿ ಹೇಗೆ ಆಫರ್ ಮಾಡ್ತಾ ಇದ್ದೀರಿ ಸರ್? ಈಗ ನಮ್ಮ ಸಂಸ್ಥೆ ಪ್ರಾರಂಭ ಆಗಿ ಕೇವಲ 1 ವರ್ಷ ಆಗಿದೆ ಅಷ್ಟೇ. ನಮ್ಮದೇ ಆದಂಥ ಒಂದಷ್ಟು ಮಿತಿಗಳು ನಮಗೆ ಇದೆ. ಈ ಮಿತಿಗಳ ನಡುವೆ ಕೂಡ ನಾವು ಸಾಕಷ್ಟು ಸ್ಕಾಲರ್ಶಿಪ್ಪನ್ನು ನಾವು ಕೊಡ್ತಾ ಇದ್ದೀವಿ. ಇವತ್ತು ನಮ್ಮ ಫೀಸ್ ಸ್ಟ್ರಕ್ಚರ್ ಸ್ಕೂಲಿಗೆ ಬಂದರೆ ಈ ವರ್ಷ ನಮ್ಮದು 1,90,000 ಫೀಸ್ ಇದೆ. ಎಷ್ಟೋ ಜನ ಬಂದುಬಿಟ್ಟು ನಮ್ಮ ಕಷ್ಟ ಇದೆ ಅನ್ನುವಂಥ ಪ್ರಶ್ನೆ ಹೇಳ್ತಾರೆ. ಅಂಥ ಸಂದರ್ಭದಲ್ಲಿ ಒಂದಷ್ಟು ಕನ್ಸೆಷನ್ನು, ಸ್ಕಾಲರ್ಶಿಪ್ ಕೊಡುವಂಥದ್ದನ್ನು ಮಾಡ್ತಾ ಇದ್ದೀವಿ. ಇನ್ನೊಂದಷ್ಟು ಜನ ಇಲ್ಲಿ ನಮ್ಮ ಅಸೆಸ್ಮೆಂಟ್ ಟೆಸ್ಟಲ್ಲಿ ಅದ್ಭುತವಾದಂಥ ರಿಸಲ್ಟ್ ಕೊಡುವಂಥವ್ರು ಇದ್ದಾರೆ. 75 ಮಾರ್ಕ್ಸಲ್ಲಿ ಒಂದು 60-65 ಮಾರ್ಕ್ಸ್ ತಗೊಂಡು ಒಳ್ಳೆ ಸಾಧನೆ ಮಾಡುವಂಥವ್ರು ಇದ್ದಾರೆ. ಅಂಥವರಿಗೂ ಒಂದು ಮೇಜರ್ ಕನ್ಸೆಷನ್ ಕೊಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಇನ್ನು ಬಂದು PUC ಪ್ರಶ್ನೆ ಬಂದಾಗ 10th 90%ಗಿಂತ ಅಬೌವ್ ಮಾರ್ಕ್ಸ್ ತಗೊಂಡವರಿಗೆ ನಮ್ಮ ಫೀಸ್ ಸ್ಟ್ರಕ್ಚರಲ್ಲಿ 25,000 ರೂಪೀಸ್ ಕನ್ಸೆಷನ್ ಮಾಡ್ತೀವಿ. 95% ಮಾರ್ಕ್ಸ್ ಬಂದವರಿಗೆ 50,000 ರೂಪೀಸ್ ನಾವು ಕನ್ಸೆಷನ್ ಮಾಡ್ತೀವಿ. ಇನ್ನು 99% ಬಂದಂಥ ಸಂದರ್ಭದಲ್ಲಿ ಅಂಥವರಿಗೆ ಫ್ರೀ ಎಜುಕೇಷನನ್ನು ಕೊಡುವಂತಹ ಕೂಡ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ ಸರ್. ಈ ರೀತಿಯ ಮೆರಿಟ್ ಆಧಾರಿತವಾದಂತಹ ಮತ್ತು ಆರ್ಥಿಕವಾಗಿ
ಹಿಂದೆ ಇರುವಂತಹ ವಿದ್ಯಾರ್ಥಿಗಳಿಗೆ ಕೂಡ ಸಾಕಷ್ಟು ಸಹಾಯವನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ ಸರ್. Yes. ತುಂಬ ವಿದ್ಯಾರ್ಥಿಗಳು ಬಂದು ಅಡ್ಮಿಷನ್ ತಗೊಳ್ತಾ ಇದ್ದಾರೆ. ದೇವರ ಅನುಗ್ರಹದಿಂದ ಈ ವರ್ಷ ಕೂಡ ನಮ್ಮ ಅಡ್ಮಿಷನ್ ಚೆನ್ನಾಗಿದೆ. ಯಾರಾದರೂ ಆಸಕ್ತರಿದ್ದರೆ ಆದಷ್ಟು ಬೇಗ ಬಂದು ಅಡ್ಮಿಷನನ್ನು ಪಡ್ಕೊಳ್ಬೋದು ಸರ್ ಇಲ್ಲಿ. ಸರ್, ಸ್ಕೂಲ್ ಅಂತಂದಾಗ ಸಾಮಾನ್ಯವಾಗಿ ಅವರ ಮಾರ್ಕೆಟಿಂಗ್ ಮಾಡೋದೇ ಅವರ ಮಾರ್ಕ್ಸ್ಗಳ ಮೇಲೆ, ನಮ್ಮದು ಇಷ್ಟು ರ್ಯಾಂಕ್ ಬಂತು, ಇಷ್ಟು ಮೆರಿಟ್ ಇದೆ, ಸ್ಟೇಟಿಗೆ ಇಷ್ಟು ಟಾಪ್ ರ್ಯಾಂಕ್ಸ್ ಇದೆ ಅಂತ. ಬಟ್ ಆಸ್ ಆಫ್ ನಾವು ನೀವು ಈಗಲೇ ಹೇಳ್ದಂಗೆ ಮೊದಲನೇ ವರ್ಷ ಮುಗಿಸಿದೆ, 2ನೇ ವರ್ಷಕ್ಕಷ್ಟೇ ಕಾಲಿಟ್ಟಿರುವಂಥ ಸಂಸ್ಥೆ ನಿಮ್ಮದು. ಸೊ ಮಕ್ಕಳು ಕೂಡ ಜಾಯ್ನ್ ಆಗ್ತಿದ್ದಾರೆ. ಸೊ ಆ ಪೇರೆಂಟ್ಸ್ಗೆ ಯಾವ ವಿಶ್ವಾಸ ಕೊಡ್ತಾ ಇದ್ದೀರಿ ಮಾರ್ಕ್ಸ್ ಮತ್ತು ಮೆರಿಟನ್ನು ನಮ್ಮ ವಿದ್ಯಾರ್ಥಿಗಳು ಸಾಧಿಸ್ತಾರೆ ಅನ್ನೋದನ್ನು? ಯಾಕಂದರೆ ನಮ್ಮ ಹತ್ರ ಲೈವ್ ಎಕ್ಸಾಂಪಲ್ ಇಲ್ಲದೆ ಇರೋದ್ರಿಂದ ಅದನ್ನು ಹೇಗೆ ಪ್ರೂವ್ ಮಾಡ್ತಾ ಈ ಇದ್ದೀರಿ? ಪ್ರಶ್ನೆ ಸಾಮಾನ್ಯವಾಗಿ PUCಗೆ ಅಡ್ಮಿಷನಿಗೆ ಬರುವಂಥ ಅನೇಕ ಪೇರೆಂಟ್ಸ್ಗಳ ಮನಸ್ಸಲ್ಲಿ ಇದೆ. ನಾನು ಅವರಿಗೆ ಕೊಡುವಂಥ ಉತ್ತರ ಏನು ಅಂತ ಹೇಳಿದ್ರೆ, ನಮ್ಮ ಹತ್ರ ಒಳ್ಳೆಯ ಒಂದು ಟೀಚಿಂಗ್ ಟೀಮ್ ಇದೆ, ಮತ್ತು ನಮಗೊಂದು ಬದ್ಧತೆ ಇದೆ. ನಾವು ಈಗ ಒಂದು ಈ ವಿದ್ಯಾಸಂಸ್ಥೆಯನ್ನು ಈ ಮಟ್ಟಕ್ಕೆ ಬೆಳೆಸಬೇಕು ಅಂತ ಹೇಳಿದ್ರೆ ಸಹಜವಾಗಿ ಒಂದಷ್ಟು ಆರ್ಥಿಕವಾದಂಥ ಹೊರೆಯನ್ನು ನಾವು ಹೊತ್ಕೊಂಡಿದ್ದೀವಿ. ಸೊ ಹಾಗಾಗಿ ಈ ವಿದ್ಯಾಸಂಸ್ಥೆಯನ್ನು ಸಕ್ಸಸ್ ಮಾಡುವಂಥದ್ದು ನಮ್ಮ ಕರ್ತವ್ಯ ಮತ್ತು ಪ್ರಥಮ ಆದ್ಯತೆ ಆಗಿರ್ತದೆ. ಸೊ ಸಕ್ಸಸ್ ಅಂತ ಹೇಳಿದ್ರೆ ರ್ಯಾಂಕ್ ಆಧಾರದಲ್ಲೇ, ಒಳ್ಳೆಯ ಪರ್ಫಾರ್ಮೆನ್ಸ್ ಆಧಾರದಲ್ಲೇ ಸಕ್ಸಸ್ ಮಾಡಬೇಕು. ಹಾಗಾಗಿ ಯಾವುದೇ ಹಳೆಯ ಕಾಲೇಜುಗಳಿಗೆ ಕಡಿಮೆ ಇಲ್ಲದಂತೆ ನಮ್ಮ ರಿಸಲ್ಟನ್ನು ನಾವು ಕೊಡಲಿಕ್ಕೆ ನಾವು ಬದ್ಧರಿದ್ದೇವೆ. ಒಂದನೇದು. ಎರಡನೇದು, ನಾನು ಹೇಳುವಂಥದ್ದು, ಇವತ್ತು ಸಾಕಷ್ಟು ಕಾಲೇಜುಗಳಲ್ಲಿ 1,000 ಮಕ್ಕಳು, 1,500 ಮಕ್ಕಳು ಎಕ್ಸಾಮ್ ಬರೀತಾರೆ. ಆದರೆ ರ್ಯಾಂಕ್ ಪಡೆಯುವಂಥದ್ದು ಅಥವಾ ಸಕ್ಸಸ್ ಇರುವಂಥದ್ದು ಎಷ್ಟು ಅಂತ ಹೇಳಿದ್ರೆ 15ರಿಂದ 20% ವಿದ್ಯಾರ್ಥಿಗಳು. ಸೊ ಆ 20% ಯಾರು ಇರ್ತಾರೆ ಅಂತ ಹೇಳಿದ್ರೆ ಚೆನ್ನಾಗಿ ಪ್ರಯತ್ನ ಮಾಡುವಂಥ ವಿದ್ಯಾರ್ಥಿಗಳು. ವಿಶೇಷವಾಗಿ PUC ಹಂತದಲ್ಲಿ ನಾನು ವಿದ್ಯಾರ್ಥಿಗಳಿಗೆ ಹೇಳುವಂಥದ್ದು, ನಮ್ಮ ಕಡೆಯಿಂದ ಪ್ರಯತ್ನ ಅದು 30% ಇದ್ದರೆ 70% ಪ್ರಯತ್ನ ಪಡಬೇಕಾಗಿರುವಂಥದ್ದು ಯಾರು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು. PUC ಅನ್ನುವಂಥದ್ದು ಒಂದು ತಪಸ್ಸು ಸರ್. 2 ವರ್ಷ ಎಲ್ಲ ಆಕರ್ಷಣೆಗಳಿಗಿಂತ ವಿಮುಖರಾಗಿ 100ಕ್ಕೆ 100 ಭಾಗ ಓದಿನಲ್ಲಿ ಕಾನ್ಸಂಟ್ರೇಟ್ ಮಾಡಿದಾಗ ಖಂಡಿತ ಸಾಧನೆ ಆಗುತ್ತೆ. ಅದಕ್ಕೆ ಪೂರಕವಾದಂಥ ಎಲ್ಲ ವ್ಯವಸ್ಥೆಗಳು ನಮ್ಮ ರಾಜೇಶ್ವರಿ ವಿದ್ಯಾಸಂಸ್ಥೆಯಲ್ಲಿ ಮಾಡಿದ್ದಾರೆ. ಒಳ್ಳೆಯ ಟೀಚರ್ಸ್ ಇದ್ದಾರೆ, ಒಳ್ಳೆಯ ವಾತಾವರಣ ಇದೆ, ಒಂದು ಶಿಸ್ತುಬದ್ಧವಾಗಿರುವಂಥ ವ್ಯವಸ್ಥೆ ಇದೆ. ಆರೋಗ್ಯದ ಬಗ್ಗೆ ಕೂಡ ತುಂಬ ಕಾಳಜಿ ತಗೊಳ್ತೀವಿ. ಇವತ್ತು ಊಟ ತಿಂಡಿ ತಗೊಂಡ್ರೆ ಬಹಳ ಮುಖ್ಯ ಆಗುವಂಥದ್ದು ಒಳ್ಳೆಯ ಒಂದು ಆಹಾರದ ವ್ಯವಸ್ಥೆ ಕೂಡ ನಮ್ಮ ವಿದ್ಯಾಸಂಸ್ಥೆಯಲ್ಲಿ, ನಮ್ಮ ಹಾಸ್ಟೆಲಲ್ಲಿ ಮಾಡಿದ್ದೇವೆ. ಬೇಕಾದಷ್ಟು ಆಟ ಆಡೋದಕ್ಕೆ, ಯೋಗ ಮಾಡೋದಕ್ಕೆ, ಬೇರೆ ಬೇರೆ ವ್ಯವಸ್ಥೆಗಳಿಗೆ ಕೂಡ ನಾವು ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ಹಾಗಾಗಿ ಒಂದು ಸಂಪೂರ್ಣ ಒಂದು 100% ಕ್ವಾಲಿಟಿ ಇರುವಂತಹ ಮತ್ತು 100% ಸೌಲಭ್ಯ ಇರುವಂಥ ಇನ್ಸ್ಟಿಟ್ಯೂಷನ್ ನಮ್ಮದು ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ಸರ್. ಸರ್, ನನ್ನದೊಂದು ಕುತೂಹಲದ ಪ್ರಶ್ನೆ, ಇದು ನಮ್ಮ ಎಜುಕೇಷನ್ ಸಿಸ್ಟಮ್ ಅನ್ನೋದಕ್ಕಿಂತ ನಿಮ್ಮ ವೈಯಕ್ತಿಕದ್ದು. ನೀವು ಓದಿರೋ ಶಾಲೆ, ನಿಮಗೆ ಪಾಠ ಮಾಡಿರುವಂಥ ಗುರುಗಳು, ಅವ್ರನ್ನ ಈ ಕ್ಷಣ ನೀವು ನೆನ್ಪು ಮಾಡ್ಕೋಬೇಕು ಅಂತಂದರೆ ಹೇಗೆ ನೆನಪಿಸ್ಕೋತೀರಿ ಅವ್ರನ್ನ? ಖಂಡಿತ ಸರ್. ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ ನನ್ನ LLB ಶಿಕ್ಷಣದ ತನಕ ಬೇರೆ ಬೇರೆ ವಿದ್ಯಾಸಂಸ್ಥೆಗಳಲ್ಲಿ ನಾನು ಅಧ್ಯಯನ ಮಾಡಿದ್ದೇನೆ. ನನಗೆ ನನ್ನ ತಂದೆ ತಾಯಿಯಿಂದ ಬಂದಂತಹ ಸಂಸ್ಕಾರ ಇರಬೇಕು ಬಹುಶಃ ಅದು. ನನಗೆ ಶಿಕ್ಷಕರ ಬಗ್ಗೆ ಒಂದು ಅಪಾರವಾದಂತಹ ಗೌರವ. ನಾನು ಕಲಿತಂಥ ಶಾಲೆ, ನನಗೆ ಕಲಿಸಿದಂಥ ಶಿಕ್ಷಕರು, ನನ್ನ ಊರು, ನನ್ನ ಸಮಾಜ, ನನ್ನ ದೇಶ, ಇದೆಲ್ಲದರ ಬಗ್ಗೆ ನನಗೆ ಅಪಾರವಾದಂಥ ಪ್ರೀತಿ. ಅದು ಬಹುಶಃ ಅದು ನನಗೆ ಒಂದು ಬ್ಲಡ್ಡಲ್ಲೇ ಅದು ಬಂದಿದೆ. ಅದರ ಜೊತೆಗೆ ನಾನು ಬೇರೆ ಬೇರೆ ರಾಷ್ಟ್ರಭಕ್ತ ಸಂಘಟನೆಗಳ ಜೊತೆ ಕೆಲಸ ಮಾಡಿರೋದ್ರ ಪರಿಣಾಮ ಕೂಡ ಇರಬಹುದೇನೋ. ಸೊ ಅದೆಲ್ಲವೂ ಇವಾಗ ನನ್ನ ನೆನಪಾಗುತ್ತೆ. ನನಗೆ 1ನೇ ಕ್ಲಾಸಲ್ಲಿ ಕಲಿಸ್ಕೊಟ್ಟ ಟೀಚರ್ ಕೂಡ ನನಗೆ ಸಹಜವಾಗಿ ನೆನಪಾಗ್ತಾರೆ. ವಿಶೇಷವಾಗಿ ನಾನು ಹೈಸ್ಕೂಲ್ ಓದಿರುವಂಥದ್ದು ನಮ್ಮ ಉಡುಪಿ ಜಿಲ್ಲೆಯ ಕಟ್ಪಾಡಿಯ SVS ಹೈಸ್ಕೂಲ್, ಅಲ್ಲಿನ ಶಿಕ್ಷಕರು, ಅದೇ ರೀತಿ ಶಿರುವದ್ದು ಸೈಂಟ್ ಮೇರಿಸ್ ಸ್ಕೂಲಿದ್ದು ಶಿಕ್ಷಕರು. ಆಮೇಲೆ PUC ಓದಿರುವಂಥದ್ದು ನಾನು ಎಲೋಷಿಯಸ್ ಕಾಲೇಜಲ್ಲಿ, ಮಂಗಳೂರಿನ ಅಲ್ಲಿಯ ಶಿಕ್ಷಕರು, ಅವರು ಮಾಡಿರುವಂಥ ಸಪೋರ್ಟು. ಆಮೇಲೆ ನಾನು LLB ಓದುವಾಗ ನನಗೆ ಕೊಟ್ಟಂತಹ ಶಿಕ್ಷಕರಿಂದ ಸಿಕ್ಕಿದಂತಹ ಸಹಕಾರ ಇರ್ಬೋದು, ಮಾರ್ಗದರ್ಶನ, ಇದೆಲ್ಲವೂ ಕೂಡ 100ಕ್ಕೆ 100 ಭಾಗ ನೆನಪಾಗುತ್ತೆ ಸರ್. ಈ ಥರದ ಒಂದು ವಿದ್ಯಾಸಂಸ್ಥೆ ಮೂಡಿ ಬರಲಿಕ್ಕೆ ಅದು ಒಂದು ಕಾರಣಗಳಲ್ಲಿ ಒಂದು ಅಂತ ನಾನು ಭಾವಿಸ್ತೇನೆ. ಅವರ ಪ್ರೀತಿ, ಅವರ ಆಶೀರ್ವಾದಗಳು ಯಾವತ್ತೂ ನಿರಂತರವಾಗಿ ನಮ್ಮ ಜೊತೆ ಇದೆ ಸರ್. ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಬಂದಾಗ ಅದು ಶಿಕ್ಷಣದಲ್ಲಿ ಸದಾ ಮೋಸ್ಟ್ಲಿ ನಾನು ಓದೋದಕ್ಕಿಂತ ಮೊದಲಿಂದಲೂ ಮೊದಲನೇ ಸ್ಥಾನವನ್ನು ಕಾಯ್ಕೊಂಡು ಬಂದಂಥದ್ದು. ಮೋಸ್ಟ್ಲಿ ಅದು ಯಾಕೆ ಅಂತಂದರೆ ನಿಮ್ಮಂಥ ಈ ಕನಸು ಕಾಣುವ ಕನಸುಗಾರರಿಂದಲೇ ಅಂತ ಅನಿಸುತ್ತೆ. ನಿಮ್ಮ ಶಿಕ್ಷಣ ಸಂಸ್ಥೆ ಕೂಡ ಉಡುಪಿ ಎನ್ನುವಂಥ ಈ ಒಂದು ಅತ್ಯದ್ಭುತವಾದಂಥ ಜಿಲ್ಲೆಯಲ್ಲಿ ಒಂದು ಅತ್ಯದ್ಭುತ ಸಾಧನೆಯ ಮುಖಾಂತರ ಇಡೀ ರಾಷ್ಟ್ರಕ್ಕೆ ಪರಿಚಿತ ಆಗಲಿ ಅನ್ನುವಂಥ ಆಶಯ ನಮ್ಮದು. ನಿಮ್ಮ ವಿದ್ಯಾಸಂಸ್ಥೆ ಮುಖಾಂತರ ಜನ ಮತ್ತು ನಮ್ಮ ಸಮಾಜ ಒಂದಿಷ್ಟು ಸುಶಿಕ್ಷಿತರನ್ನು, ಈ ಒಂದಿಷ್ಟು ಪ್ರಜ್ಞಾವಂತ ನಾಗರಿಕರನ್ನು ಕಾಣುವಂಥ ಆಗಲಿ ಅನ್ನುವಂಥ ಆಶಯ. ಥ್ಯಾಂಕ್ ಯು. ಇಂದು ಅತ್ಯದ್ಭುತವಾದಂಥ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ದಕ್ಕೆ ಥ್ಯಾಂಕ್ ಯು. ನಮ್ಮ ಜೊತೆಗೆ ನಿಮ್ಮ ಅಮೂಲ್ಯವಾದ ಸಮಯವನ್ನು
ಕಳೆದದ್ದಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ವೀಕ್ಷಕರೇ, ಕೇಳಿದ್ರಲ್ಲ, ಇದು ಇಂಥ ಅದ್ಭುತವಾದಂಥ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿರುವಂಥ ದೇವಿಪ್ರಸಾದ್ ಶೆಟ್ಟಿ ಅವರ ಮಾತು. ಅವರ ಕಲ್ಪನೆ, ಅವರ ವಿಷನ್ ಈ ಒಂದು ಸಂಸ್ಥೆಯನ್ನು ಬಹಳ ದೊಡ್ಡ ಎತ್ತರಕ್ಕೆ ಕೊಂಡೊಯ್ಯುತ್ತೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಅದ್ರ ಜೊತೆಗೆ ಇಲ್ಲಿರುವಂಥ ವ್ಯವಸ್ಥೆಗಳು, ಅದೆಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿನ ಶಿಕ್ಷಕ ವರ್ಗ, ಇಲ್ಲಿನ ಟೀಚರ್ಸ್ ಇವತ್ತಿನ ಈ ಎಜುಕೇಷನ್ ಫೌಂಡೇಶನ್ನ 2ನೇ ವರ್ಷದ ಈ ಸಾಧನೆಗೆ ಒಂದು ಭಾಳ ದೊಡ್ಡ ಕಾರಣರಾಗಿದ್ದಾರೆ. ಸೊ ಈ ಎಜುಕೇಷನ್ ಫೌಂಡೇಶನ್ನ ಜೊತೆಗೆ ಇನ್ನೂ ಹಲವು ಎಜುಕೇಷನ್ ಫೌಂಡೇಶನ್ಗಳನ್ನು, ಇನ್ನೂ ಹಲವು ಶಾಲೆಗಳನ್ನು, ಹಲವು ಕಾಲೇಜುಗಳನ್ನು ನಿಮ್ಮ ಮುಂದೆ ಪರಿಚಯಿಸುವ, ಅಲ್ಲಿನ ಅತ್ಯದ್ಭುತಗಳನ್ನು ನಿಮಗೆ ತಿಳಿಸುವಂಥ ಕೆಲಸವನ್ನು ನ್ಯೂಸ್ ನೆಕ್ಸ್ಟ್ ಮಾಡ್ತಾ ಇರುತ್ತೆ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಗನ್ನಡಿ. ನಮಸ್ಕಾರ.